ಶ್ರೀ ಗುರು ಪೂಜ್ಯಪಾದರಾದಂಥ ದಸ್ತಪ್ಪ ಮಹಾರಾಜರು ಮುರುಘಾನೂರ ಕ್ಷೇತ್ರದಲ್ಲಿ ಕಾಯಕ ಯೋಗಿಗಳಾಗಿ ಶ್ರೀಮಠದಲ್ಲಿ ಒಂದು ಸಂಕಲ್ಪ ಮಾಡ್ತಾರೆ. ಅವರು ಮುರುಘಾನೂರ ಪುಣ್ಯಕ್ಷೇತ್ರಕ್ಕೆ ಗುರು ದಸ್ತಪ್ ಮಹಾರಾಜರ ದರ್ಶನಾಶೀರ್ವಾದ, ಅವರ ವಾಕ್ಯ ಸಿದ್ಧಿ, ಅವರ ಕೃಪಾಶೀರ್ವಾದ ಪಡ್ಕೋಬೇಕು ಅಂಥೇಳಿ ಬಹಳ ಭಕ್ತಾದಿಗಳು ಅವರು ಹಾಕಿಕೊಂಡಂಥ ಗುಂಪಾಕನ ಬಂದು ಹೋಗ್ತಿದ್ರು ಕೊಂಪಿಗೆ ಗುಡಿಸಲಕ್ಕೆ. ಮಹಾರಾಜರು ಎಲ್ಲ ಭಕ್ತರನ್ನು ಕರೆಸಿ ಒಂದು ಸಂಕಲ್ಪವನ್ನು ಕೇಳ್ಕೋತಾರೆ. ಅಪ್ಪ, ಈ ಸ್ಥಳಕ್ಕೆ ಬರುವಂಥ ಭಕ್ತಾದಿಗಳಿಗೆ ಸ್ವಲ್ಪ ಆಶ್ರಯ ಇಲ್ಲದಂಗಾಗಿದೆ. ದಾಸೋಹ ಮಾಡಬೇಕು ಅಂತಂದರೆ ಮಠ ಇಲ್ಲ. ಅದಕ್ಕಾಗಿ ಒಂದು ಶ್ರೀಮಠವನ್ನು ನಿರ್ಮಾಣ ಮಾಡೋಣ ಅಂಥೇಳಿ ಭಕ್ತರ ಮುಂದೆ ಪ್ರಸ್ತಾವ ಮಾಡಿದಾಗ ಎಲ್ಲರೂ ಅದಕ್ಕೆ ಒಪ್ಪಿಗೆಯನ್ನು ಕೊಟ್ಟರು. ಯಪ್ಪ, ನಾವು ಎಲ್ಲ ತನುಮನ ಧನದಿಂದ ಸೇವೆಯನ್ನು ಮಾಡ್ತೀವಿ, ಮಠ ಕಟ್ಟೋದು ಪ್ರಾರಂಭ ಮಾಡಿರಿ ಅಂತ ಹೇಳಿದಾಗ ಗುರು ಮಹಾರಾಜರ ಭಕ್ತರು ಎಲ್ಲ ಹಳ್ಳಿಗಳದಾಗಿದ್ದರು. ಹರನಾಳದಿಂದ ಭಕ್ತರಿಗೆಲ್ಲ ತಮ್ಮ ಶಿಷ್ಯರಿಗೆ ಹೇಳಿದ್ರಂತ, ಅಪ್ಪ, ಮುರುಘಾನೂರದಲ್ಲಿ ಮಠವನ್ನು ಕಟ್ಟಿಸ್ಬೇಕು, ಅದಕ್ಕೆ ತಾವೆಲ್ಲ ಎತ್ತಿನ ಗಾಡಿಗಳನ್ನು ತಗೊಂಡು ಬರಬೇಕು ಅಂಥೇಳಿ ಗುರುವಾಜ್ಞೆ ಆಯಿತು. ಆ ಬಳಿಕ ಹರ್ನಾಳ ಭಕ್ತರಿಗಿಷ್ಟು ಹರುಷ ಆಯ್ತ್ರಿ. ನಮ್ಮಪ್ಪ ಮಠ ಕಡ್ತಾನಂಥೇಳಿ ಸುಮಾರು ತೀರ್ಥಪ್ಪ ಗೌಡ್ರ ಆದಿಯಾಗಿ ಅಂದರೆ ಶಂಕರಮ್ಮಗೌಡತಿಯ ತಮ್ಮಂದಿರವರು ತೀರ್ಥಪ್ಪ ಗೌಡ್ರು ಅಂತಂದರೆ ಒಂದು 10-11 ಗಾಡಿಗಳನ್ನು ತಗೊಂಡು, ದೊಡ್ಡ ದೊಡ್ಡ ಹಾರಿಗಳನ್ನು ತಗೊಂಡು ಈ ಮುರುಘಾನೂರು ಅಡವಿ ಒಳಗಿರತಕ್ಕಂಥ ಕಲ್ಲುಗಳೆಲ್ಲ ಕೀಳಿ ಅವುಗಳನ್ನು ಒಡಿಸ್ಬೇಕಂಥೇಳಿ ಕೆಲಸ ಮಾಡೋಕ್ಕೆ, ಸೇವಾ ಮಾಡೋಕ್ಕೆ ಬಂದಿದ್ದಾರ್ರಿ. ಇದು 1942ರಲ್ಲಿ. ಅಂದ್ರೆ ಇನ್ನೂ ಅವಾಗ ನಮ್ಮ ದೇಶ ಸ್ವತಂತ್ರ ಆಗಿತ್ತಿಲ್ಲ. ಅವಾಗ ಅದು ನಿಜಾಮನ ಆಳ್ವಿಕೆಯಾಗಿತ್ತು. ಹಾಗಾಗಿ ಸ್ವಲ್ಪ ದೇಶದ ಚಳವಳಿನೂ ಕೂಡ ಎದ್ದಿತ್ತು, ಸ್ವತಂತ್ರದ ಹೋರಾಟನೂ ಕೂಡ ಪ್ರಾರಂಭ ಆಗಿತ್ತು. ಅವಾಗ ಈ ಅಡವಿ ಒಳಗೆ ಕಲ್ಲು ಕೀಳುವಂಥ ಭಕ್ತರಿಗೆ ಕಲಬುರಗಿ ಪೊಲೀಸರು ಬಂದು ಅವರಿಗೆಲ್ಲ ಅಂಜಿಕೆ ಹಾಕಿ, ಇಲ್ಲಿ ಯಾರಪ್ಪಣೆ ತೊಗೊಂಡು ನೀವೆಲ್ಲ ಕಲ್ಲು ಕೀಳಾಕತ್ತೀರಿ, ನಿಮಗೆ ಹಾಗೆ ಬಿಡುವುದಿಲ್ಲ ಅಂತೇಳಿ ತಿಳ್ಕೊಂಡು ಬಂಧಿಸಿ ಗಾಡ್ಯಾಗ ಹಾಕ್ಕೊಂಡು ಕಲಬುರಗಿ ಜೈಲ್ ಕೊಯ್ದರು. ಈ ಸುದ್ದಿ ಮಹಾರಾಜರಿಗೆ ಗುರುತಾತು. ಆದ ಕೂಡಲೇ ಮಹಾರಾಜರಿಗೆ ಬಹಳ ಚಿಂತೆ ಆಯಿತು. ಏನಪ್ಪ ಇದು, ನಮ್ಮದೇನು ಮನೆ ಕೆಲಸ ಅಲ್ಲ, ಮಾರಿಂದ ಕೆಲಸ ಅಲ್ಲ. ನನ್ನಪ್ಪ ಬೇಣಿಸಿದ್ದಮ್ಮ ಸಿದ್ದನ ಇದು ಒಂದು ಆಶ್ರಮ ಮಾಡಬೇಕು ಅಂತ ನಾನು ಸಂಕಲ್ಪ ಮಾಡಿ ಹರ್ನಾಳದಿಂದ ನನ್ನ ಮಕ್ಕಳಿಗೆಲ್ಲ ಕರ್ಕೊಂಡು ಬಂದೆ. ಇದೇನಾಯಿತು ಅಂಥೇಳಿ ಚಿಂತೆಯಾಗಿ ಬೇಣಿಸಿದ್ದ ಮಹಾರಾಜರ ಗದ್ದಿಗೆ ಮುಂದೆ ಕೂತ್ಕೊಂಡು ಪ್ರಾರ್ಥನಾ ಮಾಡ್ತಾರ್ರಿ. ಯಪ್ಪ, ನಿನ್ನ
ಮಕ್ಕಳವರು ಮೊಮ್ಮಕ್ಕಳು ಶ್ರೀಮಠದ ಏಳಿಗೆಗಾಗಿ ಶ್ರೀಮಠದ ಸೇವಾ ಮಾಡಕ್ಕೆ ಅಂಥ ಸತ್ಯಶೀಲರಿಗೆ ಜೈಲ್ ಒಯ್ದಾರಂತ. ನನ್ನ ಮಕ್ಕಳಿಗೆ ಯಾವುದೂ ತೊಂದರೆ ಆಗಲಾರ್ದಂಗೆ ಕಾಪಾಡಬೇಕು ಅಂತಿಷ್ಟು ಪ್ರಾರ್ಥನಾ ಮಾಡಿದ್ರು. ತಾಯಿ ತಂದಿಗಳೇ ಕಲಬುರಗಿಯ ಕೋರ್ಟ್ನೊಳಗೆ ಹರ್ನಾಳ ಒಕ್ಕಲಿಗರಿಗೆಲ್ಲ ಹಿಡ್ಕೊಂಡು ಹೋಗೋದು ಕೂಡಲೇ ಜಡ್ಜ ನ್ಯಾಯಾಧೀಶರು ನ್ಯಾಯಾಲಯದೊಳಗೆ ಕರ್ಕೊಂಬಂದರು, ಅವರಿಗೆ ಹಿಡ್ಕೊಂಬಂದರು. ಅಲ್ಲೇನಾಗಿತ್ತು ಅಂದರೆ ಮುರುಘಾನೂರ ಕ್ಷೇತ್ರದ ಬೇಣಿಸಿದ್ದ ಮುತ್ಯನ ಮುಂದೆ ಕೂತು ಶಿಷ್ಯ ದಸ್ತಪ್ ಮಹಾರಾಜ ಪ್ರಾರ್ಥನಾ ಮಾಡಿದ್ನಲ್ಲ, ಆ ಗುರು ಕಲಬುರಗಿಯ ನ್ಯಾಯಾಲಯದ ಜಡ್ಜಾಗಿ ಹೋದರಂತವ್ರೆ. ಜಡ್ಜಾಗಿ ಹೋಗಿ ಇವರಿಗೆ ಯಾಕೆ ಹಿಡ್ಕೊಂಡು ಬಂದಿರಿ, ಇವರೆಲ್ಲ ನಿರಪರಾಧಿಗಳು, ನಿರ್ದೋಷಿಗಳು, ಅವ್ರನ್ನ ಎಲ್ಲಿ ತಂದಿರಿ ಅಲ್ಲಿ ಬಿಟ್ಟು ಬರಿ ಅಂತೇಳಿ ತಿಳ್ಕೊಂಡು ಜಡ್ಜ ತೀರ್ಪು ಕೊಟ್ಟಂತ, ನ್ಯಾಯ ಕೊಟ್ಟಂತ. ವಾಪಸ್ವಾಗಿ ಹರ್ನಾಳದ ಭಕ್ತರು ಬಂದು ಮಠದ ಕೆಲಸ ಚಾಲು ಮಾಡಿದ್ರು. ಈ ಸುದ್ದಿ ಮಹಾರಾಜರಿಗೆ ಗುರುತಾಯಿತು. ಮಹಾರಾಜರು ಕಣ್ಣೀರು ಹಾಕ್ತಾರ ಆನಂದ. ಅಗಾಧದ ನೋಡಿದೇರ ಗುರುವಿನ ಮಹಿಮಾ ಅಂತ ಮಡಿವಾಳಪ್ಪನವ್ರದ್ದು ಪದ ಹಾಡ್ಯಾರ. ಏನಪ್ಪ ಅಗದದ ನೋಡಿದ್ದೀರಾ? ಎಂಥ ಅಗದ ನೋಡಿ. ಗದಿಗೆ ಮುಂದೆ ಕುತ್ಕೊಂಡು ಒಂದಿಷ್ಟು ಕಣ್ಣು ಮುಚ್ಚಿ ಚಿಂತೆ ಮಾಡ್ಕೋತು ದಸ್ತಪ್ ಮಹಾರಾಜರು ಗುರು ಪ್ರಾರ್ಥನಾ ಮಾಡಿದರೆ ಸದ್ಗುರುನಾಥನೇ ಜಡ್ಜನಾಗಿ ಹೋಗಿ ಜೈಲಿಗೆ ಹಾಕ್ತಕ್ಕಂಥ ನಿಜಾಮನ ಸರ್ಕಾರದವರನ್ನು ಬಿಡುಗಡೆ ಮಾಡಿತ್ತು ಸದ್ಗುರುವಿನ ಪ್ರಾರ್ಥನಾ. ಭಾಳ ದೊಡ್ಡ ಶಕ್ತಿ ಇದ್ರಿ. ನಮ್ಮ ಅರಕೇರಿ ಗ್ರಾಮದ ಸಿದ್ದಪ್ಪ ಮಹಾರಾಜರು ಕೂಡ ಲಚ್ಚಾಣದ ಗುರು ಸಿದ್ಧಲಿಂಗರಿಂದ ದೀಕ್ಷಾ ಪಡ್ಕೊಂಡವರು. ಒಂದ್ಸಲ ಅವ್ರ ಮೇಲೆ ಕೂಡ ಅರಕೇರಿಗಿನ ಜನ ಸೇರ್ಲಾರ್ದಕ್ಕಾಗಿ ಅವರ ಧರ್ಮಪತ್ನಿಗೆ ಏನಾಗಿತ್ತೋ ಗೊತ್ತಿಲ್ಲ, ಅವರೇ ಹೋಗಿ ಬಾವಿ ಬಿದ್ದಿದ್ರಂತ. ಊರ ಜನ ಎಲ್ಲ ಮೂಕರ್ಜಿ ಕೊಟ್ಟಿದ್ರಂತ ವಿಜಯಪುರ ದರ್ಗಾ ಜೈಲಕ್ಕೆ. ಸಿದ್ದಪ್ಪ ತನ್ನ ಹೆಂಡತಿ ನೋಡಿ ಜೈಲಿಗೆ ಹಾಕ್ಯಾನ, ಬಾವಿಯಾಗ ಹಾಕ್ಯಾನ ಅಂಥೇಳಿ. ಮತ್ತು ಅಲ್ಲೇನವರು ಸರ್ಕಾರದವರು ಫಿರಾದಿ ಬತ್ತಂದ್ರೆ ಅವ್ರ ಪ್ರಕಾರ ಗಾಡಿ ತೊಗೊಂಡು ಬರೋರು ಅವರು. ಯಾಕಪ್ಪ ಖರೆ ಸುಳ್ಳು ಅವ್ರು ನೋಡಂಗಿಲ್ಲ. ನಂತರದು ನಾವು ಯಾವುದೇ ಕೇಸ್ ಇರುವ ಲೆಕ್ಕಲ್ಲಿ ರಿಪೋರ್ಟ್ ಕೊಟ್ಟಿವಿ ಅಂತಂದ್ರೆ ನೇರವಾಗಿ ಬಂದು ಅವರು ತಮ್ಮ ಕೆಲಸ ಮಾಡ್ತಾರೆ ಅವರು ಯಾವಾಗಲೂ. ಹಾಗಾಗಿ ಅರಕೇರಿಗೆ ಬಂದು ಸಿದ್ದಪ್ಪ ಮಹಾರಾಜರಿಗೆ ಜೈಲಿಗೆ ಹಾಕಿದ್ರಂತೆ. ಮುಂದೆ ಅದು ಲಚ್ಚಾಣದ ಗುರು ಸಿದ್ಧಲಿಂಗರಿಗೆ ಗುರುತಾಯ್ತಂತ. ಆಹಾ, ನನ್ನ ಶಿಷ್ಯನ ಮೇಲೆ ಅಪರಾಧಿ ಅಲ್ಲವ, ಹೆಂಡತಿ ಕೊಲೆಗಡಕನಲ್ಲ. ಹೀಗಿದ್ರೂ ಹೊಟ್ಟೆ ಕಿಚ್ಚಿನ ಜನ ಮೂಕರ್ಜಿಯನ್ನು ಕೊಟ್ಟು ನನ್ನ ಮಗನಿಗೆ ಜೈಲು ಸೇರ್ಸ್ಯಾರ ಅಂಥೇಳಿ ಇವರ ಹೆಂಡತಿಯ ಜಜ್ಮೆಂಟ್ ಕೊಡ್ತಕ್ಕಂಥ ಸಮಯದಲ್ಲಿ ಸಿದ್ಧಲಿಂಗ ಮಹಾರಾಜರೇ ವಿಜಯಪುರದ ದರ್ಗಾ ಜೈಲಿನ ಜಡ್ಜ್ ಆಗಿ ಹೋಗಿ ಈತ ಹೆಂಡತಿಯನ್ನು ಕೊಲೆ ಮಾಡಿಲ್ಲ, ಆಕೆ ನೀರು ತರಕ್ಕೆ ಹೋಗಿ ಕಾಲು ಜಾರಿ ಬಿದ್ದು ಸತ್ತಿದ್ದಾಳೆ ಅಂತ ತೀರ್ಪು ಕೊಟ್ರಂತ. ಇವು ಕಥೆಯಲ್ರಿ, ಆಗಿದಂಥ ಘಟನೆಗಳು. ಸದ್ಗುರುನಾಥ ಎಷ್ಟು ಸಮರ್ಥಿರ್ತಾನ ಅನ್ನೋದ್ರ ಬಗ್ಗೆ ನಿಮಗೆ ಲಕ್ಷ್ಯದಾಗಿರಲಿ. ನಂಬಲ್ಲಿ ಹಣ ಇದ್ರೆ, ನಂಬಲ್ಲಿ ವಶಲ ಇದ್ರೆ, ನಾವು MLA ಪರವಾಗಿದ್ರೆ, ನಾವೇನು ಮಾಡಿದ್ರೂ ಕೂಡ ನಮಗೇನು ಆಗೋದಿಲ್ಲ ಅಂತ ನಾವು ಹಿಂಗೆ ಭಾವಿಸ್ತೀವಲ್ಲ, ಇದಕ್ಕೆ 100% ತಪ್ಪು. ಅವರು ಸುಮ್ಮನೆ ಮಾಡೋದಿಲ್ಲ. ಒಂದು ನ್ಯಾಯ ಮಾಡಿ ಕೊಡಬೇಕಾಗಿತ್ತಂದ್ರೆ ಇಡೀ ನಮ್ಮ ಮನಿನ ಎಲ್ಲ ಬೆಳ್ಕೊಂಡು ಹೋಗ್ತದೆ. ಆ ವಕೀಲಿಗಿಟ್ಟು ತುಂಬು, ಆ ವಕೀಲಿಗಿಟ್ಟು ಕೊಡು, ಅವನಿಗೆ PSI ಕೊಡು, ಅವನಿಗೆ ಜಡ್ಜು ಕೊಡು, ಹೀಗೆ ಅನ್ಕೋತು ಇಲ್ಲಿ ಹೊಲ ಮನಿ ಮಾರಿ ಕೊಡೋ ಪರಿಸ್ಥಿತಿ ಬರುತ್ತಿರ್ತದೆ. ಆದರೆ
ಸದ್ಗುರುನಾಥನ ಕೃಪೆಗೆ ನಾವು ಪಾತ್ರರಾಗಿದ್ದೀವಿ ಅಂತಂದ್ರೆ ನಮ್ಮ ಮನೆ ಹೊಲಗಳಿಗೆ, ನಮ್ಮ ಸಂಪತ್ತಿಗೆ ಯಾವುದೂ ಕೂಡ ತೊಂದರೆಯಾಗುವುದಿಲ್ಲ. ಗುರು ನಮ್ಮನ್ನು ಸದಾ ಕಾಪಾಡುತ್ತಾನನ್ನುವುದಕ್ಕೆ ಸಾಕ್ಷಿ ಇದು ಬಂಧುಗಳೇ. ಗುರು ದಸ್ತಕ್ ಮಹಾರಾಜರ ಲೀಲಾಮೃತ ಸಾಕ್ಷಿ ಇದು. ಹಾಗಾಗಿ ಮಠ ಎಲ್ಲವೂ ಕೂಡ ಮುಗಿತಾ ಬರ್ತಾ ಇದೆ. ಮಠ ಕಟ್ಟಿದರು. ಈಗೇನು ನಾವು ಶಿವರಾತ್ರಿ ಜಾತ್ರೆಯನ್ನು ಆಚರಣೆ ಮಾಡುತ್ತೀವಲ್ಲ, ಈ ಸಮಯದಲ್ಲೇ ಮುತ್ತೆಯವರು ಜಾತ್ರೆ ಪ್ರಾರಂಭ ಮಾಡಿದರು. 42ರಲ್ಲಿ ಮಠ ಪ್ರಾರಂಭ ಕಟ್ಟಡ ಆಯಿತು. ಮುಂದೆ ಬಹುತೇಕ ಒಂದು 44-5ರಲ್ಲಿ ಮಠ ಮುಗೀತು. ಅಲ್ಲಿಗಿಡದಿಲ್ ತನಕ ನಾವು ಲೆಕ್ಕ ಮಾಡಿದರೆ 82 ವರ್ಷ ಸಮೀಪಕ್ಕೆ ಬರುತ್ತದೆ ನಮ್ಮ ಜಾತ್ರೆ ಪ್ರಾರಂಭ ಆಗಿ. ಅಪ್ಗಳು ಗುರು ದಸ್ತಪ್ ಮಹಾರಾಜರು ಅವರು ಲಿಂಗದಾಗ ಆಗಿದ್ದು ಬಹುತೇಕ 45 ವರ್ಷ ಆಗಿರಬೇಕು ಶಿವರಾಯಗೌಡರು. ಆ ತದ್ನಿಮಿತ್ಯ ಶ್ರೀಮಠ ಮಾಡಿದ ಬಳಿಕ ಮಠದೊಳಗೆ ದಾಸೋಹ, ಹೈನು ಹಾಲಿನ ಆಕಳುಗಳು, ಒಕ್ಕಲ್ತನ, ಒಂದು ಮಸಾರಿ ಭೂಮಿನಿ ಕೂಡ ಗೌಡ್ರ ಕಡೆಯಿಂದ ತಗೊಂಡಿದ್ದರಂತ. ಅದನ್ನೆಲ್ಲ ಬಬ್ಲಿ ಕರಿಕೆ ಎಲ್ಲ ಕೆತ್ತಿ ತೆಗೆದು ಚೆನ್ನಾಗಿ ಮಾಡಿ ಆ ಮಠದ ಹೊಲದೊಳಗಿಂದ ಬಂದಂಥ ಎಲ್ಲ ಆದಾಯ, ಹೈನು ಹಾಲು ಮಠದೊಳಗೆ ಅವರು ಹಿಂದಿನ ನಮ್ಮ ಹಿರಿಯರು ಹೇಳ್ತಿದ್ರು ನನಗೆ ಇಲ್ಲೆಲ್ಲ ಶಂಕರಮ್ಮ ಗೌಡತಿ ಜ್ಞಾನಮ್ಮ ಗೌಡಿ ತಿರು ತನಕ ಮಠದಾಗ ಏನ್ರಿ ಮುತ್ಯ, ನಮ್ಮ ಹಳ್ಳದಾಗ ನೀರು ಹರಿತದ, ಹಾಗೆ ಮಠದಾಗ ಸದಾ ಹಾಲು, ತುಪ್ಪು, ಬೆಣ್ಣೆ, ಮೊಸರ, ಮಜ್ಜಿಗೆಯನ್ನು ಹರಿತಾ ಇತ್ತು ಅಂಥೇಳಿ. ಅಂಥ ದಾಸೋಹ ಮಾಡ್ತಕ್ಕಂಥ ಶಂಕರಮ್ಮ ಗೌಡತಿಯವರು ಮುತ್ತೆ ಎಲ್ಲ ಅವ್ರ ಕೈಯೊಳಗೆ ಕುಡ್ತಿದ್ರಂತ. ತಂಗಿ ನಿನ್ನ ಬಲ್ಲಿ ಇರಬೇಕವ್ವ, ಈ ಗಂಡ್ಮಕ್ಳ ಕೈ ಹರಕಿರ್ತದ, ನೀವು ಲಕ್ಷ್ಮಿಯವ್ವ, ನಿನ್ನ ಕೈಯಾಗ ಸಂಪತ್ತಿಯಲ್ಲಿ ಹೋಗುವುದಿಲ್ಲ ಅಂಥೇಳಿ ಅಷ್ಟು ಅನ್ಯೋನ್ಯವಾದಂಥ ಭಾವಿಟ್ಕೊಂಡು ಮಠಕ್ಕೆ ಯಾರ ಬರಲಿ ಅವರೆಲ್ಲರಿಗೂ ತಾಯಿ ಪ್ರಸಾದವನ್ನು ಮತ್ತು ಅವರ ಯೋಗಕ್ಷೇಮವನ್ನು ಎಲ್ಲವೂ ಕೂಡ ನೋಡಿಕೊಂಡು ಹೋಗ್ತಾ ಇದ್ದರು. ಮಹಾರಾಜರು ಆಗಾಗ ಹುಣಸಾಳದ ಶಂಕರಗೌಡರ ತಂಗಿಯಾಗಿರತಕ್ಕಂಥ ಏನು ಹೇಳಿ ನಿಮ್ಮತ್ತೆ ಮೊನ್ನ ಅವ್ರ ಹೆಸರು, ತಂಗಿ ಹೆಸರು ಯವ್ವ, ಇಷ್ಟು ಮಂದಿಗೆ ಯಾರಿಗಾರ ನೆನಪಾದ್ರೆ ಯಪ್ಪ, ನಿಮಗೆ ಯಾರಿಗಾರ ಅದೇ ನಾವೇನು ಇನ್ನಂಗೆ ಪುರಾಣ ಹೇಳವಿದ್ದೇವೆ ಏನು? ಅಷ್ಟು ನೆನಪಿಟ್ಕೊಳಕ್ಕೆ ನಮಗೇನು ಬೇಕಾಗ್ಯದ? ಲಕ್ಷ್ಮೀಬಾಯಿ ಗೌಡತಿ ಏನು ಬಸಮ್ಮ ಗೌಡತಿ ಪಕ್ಕ ನೋಡು ಮುತ್ತೆ. ಆಗಾಗ ಮಡಕೇಶ್ವರದ ಬಸನಗೌಡ್ರ ಮನೆಗೆ ಮಹಾರಾಜರು ಹೋಗ್ತಾ ಬರ್ತಿದ್ರು. ಯಾಕಂದ್ರೆ ಶಂಕರಗೌಡರ ತಂಗಿ ಮೇಲೆ ಅವ್ರಕ್ಕಿಂತಲೂ ಇವರು ಪ್ರೀತಿ ಜಾಸ್ತಿ ಆಗಿತ್ತು. ತನ್ನ ಒಡ ಹುಟ್ಟಿದ ಅಕ್ಕ ತಂಗಿಯರಿಗಿಂತಲೂ ಮಹಾರಾಜರು ಗೌಡತಿ ಮೇಲೆ ಬಹಳ ಪ್ರೀತಿ, ಲಕ್ಷ್ಮೀಬಾಯಿ ಗೌಡತಿ ಮೇಲೆ. ಆ ತಾಯಿಗೆ ಸುಮಾರು ವರ್ಷಗಳಿಂದ ಸಂತಾನನೇ ಆಗಿತ್ತಿಲ್ಲಂತಾರೆ, ಮಕ್ಕಳೇ ಆಗಿತ್ತಿಲ್ಲಂತ. ಮಹಾರಾಜರು ಸಹಜ ಹೋದಾಗ ಆ ಲಕ್ಷ್ಮೀಬಾಯಿ ಗೌಡತಿ ಕಣ್ಣೀರು ಹಾಕಕತ್ತಲಂತ್ರಿ. ಎಣ್ಣ, ನೀನು ನನ್ನ ಮನೆಗೆ ಬರ್ತಿ ಹೋಗ್ತಿ, ಎಷ್ಟೋ ಜನರ ಮನೆಗಳು ಕತ್ತಲಾಗಿದ್ದವರಿಗೆಲ್ಲ ಮಕ್ಕಳು ಕೊಟ್ಟು ದೀಪ ಹಚ್ಚಿದಿ, ನಿನ್ನ ತಂಗಿನ ದೀಪ ಇಲ್ಲ,
ನೀನು ನನಗೆ ನೋಡಲ್ವಾ, ಆಶೀರ್ವಾದ ಮಾಡಲ್ವಾ, ಸಂತಾನ ಕೊಡೋದಿಲ್ಲವಾ ಅಂಥೇಳಿ ಕೇಳಿದ್ಲಂತ. ಮಹಾರಾಜರಿಗೆ ಸಂತೋಷ ಆಯಿತು. ಆ ಬಳಿಕ ತಂಗಿ ಕಣ್ಣೀರು ಹಾಕೋದು ನೋಡಿ ಕರುಣೆ ಬಂದು ಮಹಾರಾಜರು ಹೇಳಿದ್ರಂತ, ತಂಗಿ ಅಳಬೇಡವ, ನಮ್ಮಪ್ಪ ಎಲ್ಲ ನಿನಗೆ ಒಳ್ಳೇದು ಮಾಡ್ತಾನೆ, ಗುರು ಧ್ಯಾನ ಮಾಡ್ತಾ ಹೋಗು, ಆ ಅಮೋಘಸಿದ್ದನ ಹೆಸರು ಮೇಲೆ ಧ್ಯಾನ ಮಾಡ್ಕೊತ ಹೋಗು, ಈಗ ಇದು ಪ್ರಸಾದ ಸ್ವೀಕರಿಸು, ನಿನಗೆ ಗರ್ಭ ನಿಲ್ತದ. ಆದ್ರೇನು ಶ್ರೀಮಂತ ಕಾರ್ಯ ಮುಗಿದ ಬಳಿಕ ಒಂದಿಷ್ಟು ಮುರುಘಾನೂರಕ್ಕೆ ಬಂದು ಅಪ್ಪ ಅಮೋಘಸಿದ್ದ ಮತ್ತು ಬೇಣಿಸಿದ್ದನ ಗದಿಗಿಗೆ ಹಣಿ ಹೊಡೆದು ಹೋಗ್ರಿ ಅಂತ ಹೇಳಿದತ್ತು. ಮತ್ತೇನಿಲ್ಲ, ಬೆಳ್ಳಿಲ್ಲ, ಬಂಗಾರಿಲ್ಲ, ಮತ್ತೆ ಯಾವ ಹರಕೆನೇ ಇಲ್ಲ, ಸರಳವಾಗಿರ್ತಕ್ಕಂಥದ್ದು. ಬಂದು ಕಾಯಿಕರ್ಪೂರ ಮಾಡಿ ನೈವೇದ್ಯ ಮಾಡಿ ನಮಸ್ಕಾರ ಮಾಡಿ ಹೋದ್ರೆ ಆತು, ನಮ್ಮಪ್ಪ ಎಲ್ಲ ಒಳ್ಳೇದು ಮಾಡ್ತಾನ್ರಿ ಅಂಥೇಳಿ ಹೇಳಿದ್ರಂತೆ ಮಹಾರಾಜರು. ಅವರೇನು ಹೇಳಿ ಪ್ರಸಾದ ಕೊಟ್ಟರು, ಲಕ್ಷ್ಮೀಬಾಯಿ ಗೌಡತಿಗೆ ತಿಂಗಳ ಗಟ್ಟಿನೇ ಆಗ್ಬಿಡ್ತು. 2 ತಿಂಗಳಾತು, 3 ತಿಂಗಳಾತು, 4 ತಿಂಗಳು, 5 ತಿಂಗಳು, ಹಿಂಗೆಲ್ಲ ಉರುಳಕೂತು ತಿಂಗಳುಗಳು. ತವರು ಮನೆಯವರೆಲ್ಲ ಹಣ್ಣು ಹಂಪಲು ತಂದು ಕೊಟ್ಟರು. ಶ್ರೀಮಂತ ಕಾರ್ಯನೂ ಮುಗೀತ್ರಿ. ಮುಗಿದ ಬಳಿಕ ಮಹಾರಾಜರ ನೆನಪಾಗಿ ನಮ್ಮಣ್ಣ ಮುರುಘಾನೂರು ಮಠಕ್ಕೆ ಅಮೋಘಸಿದ್ದಪ್ಪನ ದರ್ಶನ ಮಾಡಿಕೊಂಡು ಹೋಗಬೇಕು, ಬೇಣಿಸಿದ್ದನ ಗದಿಗೆ ದರ್ಶನ ಮಾಡ್ಕೊಂಡು ಹೋಗ್ಬೇಕಂತ ಹೇಳಿದ್ದಾರೆ ಅಂತ ಬಸವನಗೌಡ ಲಕ್ಷ್ಮೀಬಾಯಿ ಗೌಡತಿ ಆಳಮಕ್ಕಳನ್ನು ಕರೆಸಿ ಎತ್ತಿನ ಗಾಡಿಯನ್ನು ಬಂಡಿಯನ್ನು ತಯಾರಿಸಿ ಅದರಾಗೆಲ್ಲ ಬೆಲ್ಲ, ನುಚ್ಚು, ಗೋಧಿ ಹಿಟ್ಟ ಏನು ಬೇಕು ನೈವೇದ್ಯಕ್ಕೆಲ್ಲವೂ ಕೂಡ ಗಂಟು ಕಟ್ಟಿ ಇನ್ನು ಗಾಡ್ಯಾಗಿಡಬೇಕು ಅನ್ನೋದ್ರೊಳಗನ ಮಡಕೇಶ್ವರ ಬಸವನಗೌಡರ ಮನಿ ಗುರುಗಳಾಗಿರತಕ್ಕಂಥ ಚೋಂಡಿ ಸ್ವಾಮಿಗಳು ಬಂದರಂದ್ರೆ. ಸ್ವಾಮಿಗಳು ಬಂದು ಕುದುರೆ ಮ್ಯಾಲಿಂದ ಕೆಳಗಿಳಿದು ಇನ್ನು ಮನ್ಯಾಗ ಹೋಗ್ತಿದ್ರು. ಬಸವನಗೌಡ ನೋಡ್ಕಿ ಎದುರು ಓಡಿ ಬಂದರು. ಯಪ್ಪ ನಿಲ್ರಿ ನೀರು ಹಾಕ್ತೀನಿ ಅಂಥೇಳಿ ಸ್ವಲ್ಪ ಗುರುಗಳಿಗೆ ಹೊರಗೆ ನಿಲ್ಲಿಸಿ ತುಂಬಿದ ಕೂಡ ತಂದು ಅವರ ಪಾದ ಮೇಲೆ ಸುರುವಿ ಭಸ್ಮ ಕುಂಕುಮ ಹಚ್ಚಿ ಉದ್ಗಡ್ಡಿ ಬೆಳಗಿ ನಮಸ್ಕರಿಸಿ ಗುರುಗಳನ್ನು ಒಳಗೆ ಕರ್ಕೋತಾರೆ. ಮಂಚದ ಮೇಲೆ ಕಂಬಳಿ ಹಾಸಿ ಕೂಡಿಸಿದ್ರು. ಆ ಪಡಸಾಲಾಗೆಲ್ಲ ಕಟ್ಟಿಟ್ಟದ ಗಂಟು ನೋಡಿ ಚೋಂಡಿ ಸ್ವಾಮಿಗಳಂದ್ರಂತೆ, ಏನ್ರಿ ಗೌಡ್ರ ಏನೋ ಹೊಸ ಮಾಡಿರಲ್ಲ, ಇವು ಗಂಟಾದ ಕಟ್ಕೊಂಡು ಹೊಂಟಿದ್ರಿ, ಎಲ್ಲಿಗೆ ಅಂತ ಕೇಳಿದ್ರಂತ. ಯಪ್ಪ ಹಿಂಗೆ ನಮ್ಮಪ್ಪ ದಸ್ತಪ್ಮತಿಯವರು ಆಶೀರ್ವಾದ ಮಾಡಿದ್ರು, ಅದಕ್ಕೆ ಅಲ್ಲಿ ಮುರುಘಾನೂರಕ್ಕೆ ಹೋಗಿ ಆ ಅಮೋಘಸಿದ್ದನ ದರ್ಶನ ಮಾಡ್ಕೊಂಬರ್ಬೇಕಂತ ಆಜ್ಞೆ ಆಗ್ಯದ, ಅದಕ್ಕೆ ನಾವು ಹೊರಟಿದ್ದೀವಿ, ನೀವು ಬಂದುಬಿಟ್ರಿ ಅಂತ ಹೇಳಿದ್ರಂಥವ್ರು. ಸ್ವಾಮಿಗಳು ನಗಾಕತ್ತರಂತ. ಏನೋ ಬಸನಗೌಡ, ದೇವ್ರು ಅಲ್ಲೇ ಅದಾನೇನು? ದೇವ್ರು ಅಲ್ಲೇ ಅದಾನೇನು? ಇಲ್ಲಿ ಏನು ದೇವ್ರ ಬಿಡೋ ಮಾರಾಯ, ಇಂಥ ದಿನ ಒಬ್ರು ಹೇಳ್ಕೊತ ಹೋಗ್ತಿರ್ತಾರೆ, ತೆಗೆದಿಡು ಗಂಟೆ ಮನೆಯಾಗ. ಹೋಗಲಿಕ್ಕೆ ಸ್ವಾಮಿಗಳು ಅಡ್ಡಿ ಮಾಡಿದ್ರು. ಆಯ್ತಂಥೇಳಿ ಗಂಟೆ ಬಿಚ್ಚಿ ಮನೆಯಾಗಿಟ್ರು. ಮನೆ ಗುರುಗಳು ಮಾತು ಬೀರಕ್ಕೆ ಬರಲ್ಲ. ಇದು ಮಹಾರಾಜರಿಗೆ ಗೊತ್ತಾತಂತ್ರಿ ಮುರುಘಾನೂರದಾಗ. ಅಲ್ಲಿ ಸ್ವಾಮಿಗಳು ಬಸನಗೌಡನ ಮನೆ ಗುರುಗಳು ಮುರುಘಾನೂರಕ್ಕೆ ಹೋಗಲಾರದು ಅವರು ಅಡ್ಡಿ ಮಾಡಿ ನಿಲ್ಲಿಸಿದ್ರಲ್ಲ, ಮಹಾರಾಜರಿಗೆ ಗುರುತಾಗೇ ಬಿಡುತ್ತಂತ್ರಿ. ಹಂಗೆ ಕುದುರೆ ಮ್ಯಾಗ ಹತ್ತದವನ ಮಡಕೇಶ್ವರಕ್ಕೆ ಹೋಗಿಬಿಟ್ರು. ಬಸನಗೌಡ್ರ ಮನೆಗೆ ಬಿಡಪ್ಪ ಪುಂಡ್ಲಿಕ್ ಮಹಾರಾಜ ಬಿಡು, ಏನು ಮಾಡ್ತೇವೆ ಕೇಳಲ್ಲ ಅವು ನಿಮಗೆ. ಅವ್ರದ್ದು ನಡೆಯಂಗೆ ಅವ್ರದ್ದು ನಡೀಲಿ, ನಮ್ಮದು ನಡೆಯಂಗೆ ನಮ್ಮದು ನಡೀತದೆ, ಮತ್ತೇನು ಮಾಡೋದು.
ಒಬ್ಬ ಪಂಚಾಂಗದಾಗ ಏನೋ ಹಿಡಿದಂಥ ಹೊಸು ಹಬ್ಬ ಒಮ್ಮೆ ಬಂದಾವತ್ತೇಳಿ ಎಲ್ಲ ಎಳ್ಳಮಶಿ ಔತ್ರಮಶಿ ಶಿವರಾತ್ರಿ ಯುಗಾದಿ ದೀಪಾವಳಿ ಎಲ್ಲ ಹಬ್ಬ ನಡೆದು ಅಂತ ಹೋಳಿ ಹುಣ್ಣಿಮೆ ಎಲ್ಲನೇ ಏನು ಏನು ಹೇಳ ಅವ್ರ ಮಹಾತ್ಮರು ಸುಮ್ಮನೆ ಹಾಡಿಲ್ಲ. ನಾ ಬರಬಾರದಿತ್ತ ಈ ಊರೀಗ ಬಂದು ಬಿದ್ದೇನು ಮಾಯದ ಬಲಿ ಒಳಗ ಹೇ ಸಕ್ಕಿ ಮಲನ ಮಂಜನದೊಳಗ ನಾ ಬರಬಾರದಿತ್ತ ಈ ಊರೀಗ ಒಬ್ಬ ಹಾಡ್ದ. ಒಬ್ಬನಂತನ್ನ ಸಾಕಾಯಿತ ಈ ಊರವ್ವ ಪರ ದೇಶಕ್ಕೆ ಹೋಗನು ಬಾರವ್ವ ಕಾಕು ಜನರು ಶೇರ್ಯಾರವ್ವ ತಂಗಿ ವಾಕರಿಸಿತು ಖಾಯ ಪೂರವ್ವ. ನಾವು ಹಂಗೆ ಹಾಡ್ಬೇಕು. ಸಾಕಾಯಿತ ಮುರುಗ ನೂರವ್ವ ಮುಂಜಾನೆದ್ದು ಸಂಗೊಳಿಗೆ ಊರಿಗೆ ಹೋಗು ನಡೀರಿ. ಸಾಕಾಯಿತಯೇ ಊರವ್ವ ಸಾಕಾಯಿತಯೇ ಊರವ್ವ ಪರ ದೇಶಕ್ಕೆ ಹೋಗನು ಬಾರವ್ವ ದೇಶಕ್ಕೆ ಹೋಗನು ಬಾರವ್ವ ಕಾಕು ಜನರು ಸೇರ್ಯಾರವ್ವ ಕಾಕು ಜನರು ಸೇರ್ಯಾರವ್ವ ವಾಕರಸಿತು ಖಾಯ ಪೂರವ್ವ ವಾಕರಸಿತು ಖಾಯ ಪೂರವ್ವ ಸಾಕಾಯಿತಯೇ ಊರವ್ವ ಸಾಕಾಯಿತಯೇ ಊರವ್ವ ಪರ ದೇಶಕ್ಕೆ ಹೋಗನು ಬಾರವ್ವ ಪರ ದೇಶಕ್ಕೆ ಹೋಗನು ಬಾರವ್ವ ಸಾಕಾಯಿತಯೇ ಊರವ್ವ. ಮುಂದಕ್ಕೆ ಇತ್ತ ನಿನ್ನ ಕಾಲವ್ವ ಮುಂದಕ್ಕೆ ಇತ್ತ ನಿನ್ನ ಕಾಲವ್ವ ಹಿಂದಕ್ಕೆ ತೀರಾಗಿಡು ಬ್ಯಾಡವ್ವ ಆರು ಮಂದಿ ಸರದಾರವ್ವ ಆರು ಮಂದಿ ಸರದಾರವ್ವ ಇದೇ ಊರಾಗ ಇರುತ್ತಾರವ್ವ ಮತ್ತೆಲ್ಲಿರ್ಬೇಕು ಅವರು ಊರಾಗ ಇರುತ್ತಾರವ್ವ ಸಾರಿ ಜವಾನರು ಬರುತ್ತಾರವ್ವ ಸಾರಿ ಜವಾನರು ಬರುತ್ತಾರವ್ವ ನಿನ್ನ ಪೈರದೊಳಗೆ ಕೂಡುವರವ್ವ ಪೈರದೊಳಗೆ ಕೂಡುವರವ್ವ ಸಾಕಾಯಿತಯೇ ಊರವ್ವ ಮುಂದಕ್ಕೆ ಇತ್ತ ನಿನ್ನ ಕಾಲವ್ವ ಮುಂದಕ್ಕೆ ಇತ್ತ ನಿನ್ನ ಕಾಲವ್ವ ಹಿಂದಕ್ಕೆ ತಿರಾಗಿಡು ಬ್ಯಾಡವ್ವ ಹಿಂದಕ್ಕೆ ತಿರುಗಿಡು ಬ್ಯಾಡವ್ವ
ಮಹಂತ ಗುರು ಕರೆ ಬಂದಾನವ್ವ ಮಹಂತ ಗುರು ಕರೆ ಬಂದಾನವ್ವ ಅಲ್ಲಿ ಆನಂದಪುರಕ್ಕ ನಡಿರವ್ವ ಮಹಂತ ಗುರು ಕರೆ ಬಂದಾನವ್ವ ಅಲ್ಲಿ ಆನಂದಪುರಕ್ಕ ನಡಿರವ್ವ ಸಾಕಾಯಿತೈ ಊರವ್ವ ಸಾಕಾಯಿತೈ 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 ಊರವ್ವ ಬಂದ್ಯಪ್ಪ ನೀ. ಜಯ ಮಂಗಲಂ ಜೈ ನಮ ಪಾರ್ವದೇವದೇ ಶಿವ ಹರ ಹರ ಮಹಾದೇವ. ಇವತ್ತಿನ ಪುರಾಣ ಕಾರ್ಯಕ್ರಮದ ಅಂಗವಾಗಿ ಪುರಾಣ ಕಡೆ ಗಮನ ಕೊಡ್ರಿ. ಬಸವಣ್ಣಮೂರ್ತಿಯ ಏನು ಹೇಳಕತ್ತಿದ್ನಪ್ಪ? ಅವ್ರದ್ದು ತಲೆಂದು ಹೋಗೇ ಐತ್ರಿ ಅದು. ಇಲ್ಲಿ ಮತ್ತೆ ಯಾಕೆ ನೋಡ್ತಾರ? ಅವ ಪ್ರಸಾದ್ ತಗೊಂಡನ, ಅವನಿಗೆ ಮತ್ತೆ ತಗೊಂಡು ಹೊಂಟಾರ ಅವ್ರು. ಮತ್ತೇನದು? ನೀವು ಯಾರ ಮುಂದೆ ಹೇಳ್ತಿರ್ಲಿಲ್ಲ ಅವ ಅವನ ಕಾಲಾಗ ನನಗೆ ಕುತ್ತಿಗಿಸ್ಕೊಳಂಗಾಗ್ಯದ ನೀವು ಆಯ್ತೀರಿ ಇಲ್ಲ ಹಂಗೆ ನನಗೂ ಹಂಗೆ ಆಗ್ಯದ, ಕುತ್ತಿಗಿಸ್ಕೊಳಂಗಿನೇ. ಏನು ಮಾಡಬೇಕು? ಸಮಾಧಾನ ಮಾಡ್ಕೊಡ್ರಿ. ಗುರುಗಳು ಚೂಂಡಿಯಿಂದ ಆಗಮಿಸಿ ಬಸನಗೌಡ ಮತ್ತು ಲಕ್ಷ್ಮೀಬಾಯಿ ಗೌಡತಿ ಅವರಿಗೆ ಫಲಸಂತಾನವನ್ನು ಕೊಟ್ಟಂಥ ಅಪ್ಪ ಮೂರ್ಗಾನೂರ ಕ್ಷೇತ್ರದ ಒಡೆಯ ಅಮೋಘ ಸಿದ್ಧರ ದರ್ಶನ, ವರಪ್ರಸಾದ ನೀಡಿದ ಗುರು ಮಹಾರಾಜ ದಸಪ್ ಮಹಾರಾಜರ ದರ್ಶನ ಮಾಡಲಿಕ್ಕೆ ಅಡ್ಡಿ ಮಾಡಿದ್ರಂತ. ಮಹಾರಾಜರಿಗೆ ಗುರುತಾತಂತ ಇಲ್ಲಿದ್ದ. ಏನು ಘಾತ್ ಮಾಡದಪ್ಪ, ಬಸನಗೌಡ ಮನೆ ದೀಪನ ಹತ್ಲಾರ್ದಂಗೆ ಮಾಡ್ದಲ್ಲ ಸ್ವಾಮಿ ಅಂಥೇಳಿ ತಟ್ಟನ ಹಂಗ ಕುದುರೆ ಹತ್ತಿದವರೇ ತಡ ಮಡಿಕೇಶ್ವರ ಕುದುರೆ ಹೊಡೆದೇ ಬಿಟ್ರಂತ. ಕುದುರೆ ಹೊಡೆದ್ರು. ಬಸನಗೌಡನ ತಲಬಾಗ್ಲದೊಳಗೆ ಹೋಗಿ ಕುದುರೆ ಮ್ಯಾಗ ಕೆಳಗಿಳಿದು ನಮ್ಮಪ್ಪ ಅಡಿಗೆ ಮನೆಯಾಗಿನ ತೊಟ್ಲ ತಂದು ಪಡಸಲೆ ಕಟ್ಟಿದ್ದ. ಅಲೋ ಗುರುವ, ಆ ತೊಟ್ಲ ನೀನು ಒಯ್ದು ಅಡಿಗೆ ಮನೆ ಕಟ್ಟದೆಲ್ಲ, ನಂದರೆ ತಿಳಿಲಿ ನಿಂದರೆ ತಿಳಿಲಿ ಅಂದ್ರಂತ್ರಿ ಮಹಾರಾಜರು. ನಮ್ಮಪ್ಪಂದರೆ ತಿಳಿಲಿ ನಿಂದರೆ ತಿಳಿಲಿ ಏನಂತಂದವ್ರ ಕುದುರೆ ಮತ್ತೆ ಹೊಳ್ಳಿಸಿ ಬಿಟ್ರಂತ. ಮುಂದೆ ಬಸನಗೌಡರ ಧರ್ಮಪತ್ನಿಯಾಗಿರತಕ್ಕಂಥ ಲಕ್ಷ್ಮೀಬಾಯಿ ಗೌಡತಿಗೆ 39 ತಿಂಗಳ ಗರ್ಭ. ಗೊತ್ತಾಗ್ತದಲ್ರಿ 39 ತಿಂಗಳಂದ್ರೆ ಎಷ್ಟಾತವಪ್ಪ? ಅಷ್ಟು ಕೂಡಿ 9 9 ಕೇಳಿನ್ನ 18 9 27 ತಿಂಗಳ ತನಕ ಗರ್ಭ ಬೆಳೆದಿತ್ತಂತ, ಹೆರಿಗೆ ಆಗಲಿಲ್ಲ. ಗುರುಗಳ ಆಜ್ಞೆ ಮೀರಿದಕ್ಕಾಗಿ ಅಲ್ಲೇ ಅದಾನೇನು ದೇವ್ರು ಇಲ್ಲಿ ಏನಂತ ಕೇಳಿ ಹೋಗೋದಂತ ತಡ್ಸಿದ್ರಲ್ಲ, ಮಹಾರಾಜರು ನುಡ್ದೇ ಬಂದರಂತ, ಈ ಮನೆಗೆ ನಿಮ್ಮ ಮೇಲೆ ದೀಪನೇ ಹತ್ತುದಿಲ್ಲ ಅಂತೇಳಿ ತಿಳ್ಕೊ. ಭಾಳ ಹುಷಾರಿರ್ಬೇಕ್ರಿ. ಬೆಂಕಿಯಾಗಿ ಬಿದ್ದರೆ ಬದುಕಿತ್ತೇವೆ ನಾವು, ನೀರಾಗಿ ಬಿದ್ದರೆ ಬದುಕ್ತೇವೆ. ಸಾಧುರ ಜೊತೆ ಇರಬೇಕಾಗಿತ್ತಂದ್ರೆ ಬಹಳ ಸಾವಧಾನ ಇರಬೇಕು, ಜಾಗೃತಿ ಇರಬೇಕು, ಚಲೋ ಇರಬೇಕು.
ಅವ್ರಿಗೇನು ತಿಳಿಯಂಗಿಲ್ಲ ಅಂತ ಹಿಂಗೆ ಅಂದಿರಿ. ಎಲ್ಲ ತಿಳಿತದ, ನಿಮ್ಮ ಮುಂದೆ ಆಡಂಗಿಲ್ಲ ಅಷ್ಟೇ. ಅವರು ಆಡೋದಿಲ್ಲ. ಮುಂದೆ ಲಕ್ಷ್ಮೀಬಾಯಿ ಗೌಡತಿಗೆ ಮಿರಜ್ ದವಾಖಾನೆಗೆ ಕರೆದೊಯ್ದು ಚಿಕಿತ್ಸೆ ಮಾಡಿದರು. ಈ ಎಮ್ಮ ಗರ್ಭವತಿ ಇಲ್ಲ, ಹೊಟ್ಯಾಗ ಗಂಟು ಬೆಳೆದೈತಿ, ಆಪ್ರೇಷನ್ ಮಾಡಬೇಕಾಗ್ತದಂಥೇಳಿ ಆ ಗಂಟನ್ನು ಕೊಯ್ದರಂತ, ಆಪರೇಷನ್ ಮಾಡಿದರಂತ. ಮುಂದೆ ಗೌಡತಿ ಬದುಕಲಿಲ್ಲಂತ, ಆ ಗೌಡನು ಬದುಕಲಿಲ್ಲಂತ. ಅವರ ಆಸ್ತಿಯಲ್ಲಿ ಇನ್ನೊಬ್ಬರು ಪಾಲಾಯಿತಂತ. ಎಷ್ಟು ಡೇಂಜರ್ ಮುದುಕದಾನೆ ಅವ. ಇವನು ಮುಂದೆ ಭಾಳ ಸೋಂಗು ನಡೆಯಂಗಿಲ್ಲ. ಭಾಳ ಅರ್ಥ ಮಾಡಿರ್ಕೋಬೇಕು ನಾವು. ಇದು 11 ದಿನ ಪುರಾಣ ನಡೀತಿರ್ತದೆ. ಪುರಾಣ ನಡೆದ ಸಮಯದಲ್ಲಿ ಭಾಳ ಜ್ವಾಕಿಯಾಗಿರ್ಬೇಕು ರೀ. ನಮ್ಮ ಮನಸ್ಸು ಚಲೋ ಇರಬೇಕು, ಬಾಯಿ ಹೆಚ್ಚಾಗಿರಬೇಕು, ನಾವು ಮಾಡೋ ಕಾರ್ಯ ಚಲೋ ಇರಬೇಕು. ಇದ್ರಾಗ ಸ್ವಲ್ಪ ಹೆಚ್ಚು ಪೇರ ಆಯ್ತಂದ್ರೆ ಅದು ಯಾರ ಜವಾಬ್ದಾರಿನೂ ಅಲ್ಲ. ಅದಕ್ಕೆ ದಯವಿಟ್ಟು ನಿಮಗೆ ಯಾಕೆ ನಾವು ವಿನಂತಿ ಮಾಡ್ತೀನಿ, ಕೈ ಜೋಡಿಸ್ತೀನಿ ಅಂತಂದ್ರೆಪ್ಪ, ಕರ್ಮ ಕಟ್ಕೋಬೇಡ್ರಿ. ಇದು ಅಪ್ಪನ ಜಾತ್ರೆ, ಎಲ್ಲರೂ ಸಂತೋಷದಿಂದ ಮಾಡಿರಿ. ನಿಮ್ಮ ಕೊಳ್ಳಕ್ಕಾಗಲಿಲ್ಲಂದ್ರೂ ಕೂಡ ಸರಳವಾಗಿ ಬಂದು ಕೂತ್ಕೊಂಡು 4 ನುಡಿ ಕೇಳಿ ಕೊಡಂಗಾದ್ರೆ ಕೊಡ್ರಿ, ಕೊಡಲಿಲ್ಲ ಅಂತ ಸುಮ್ಮನೆ ಪ್ರಸಾದ ಮಾಡಿಕೊಂಡು ಹೋಗೋದು ಕೆಲಸ ಮಾಡ್ರಿಪ್ಪ. ಇಲ್ಲಿ ಸ್ವಲ್ಪ ಕುಡಿದು ಹಂಗೆ ಹಿಂಗೆ ದಾಂಧಲಿ ಮಾಡಿದ್ರಿ ಅಂದ್ರೆ ನಮಗೇನಾಗಲ್ಲ. ಆದರೆ ನೀವು ಯಾರು ಮಾಡ್ತೀರಿ ಅವ್ರಿಗೆ ಮಾತ್ರ ಅದು ಬಿಟ್ಟುದಲ್ಲ. ಯಾಕೆ ಅದು ಪ್ರಮಾಣಗಳದಾವ್ರಿ. ನೀ ಮಾಡೋದು ನೀನೇ ಉಣ್ಣೋ, ನೀಡಬೇಡ ಯಾರಿಗಂತ ನಾ 100 ಸಲ ಹಾಡೀನಿ ಅದನ್ನು. ಅದಕ್ಕೆ ದಯವಿಟ್ಟು ಯಾಕೆ ಮಾತು ಹೇಳ್ತೀನಿ, ನಿಮಗೇನಾದರೂ ಕೂಡ ನಮಗೆ ದುಃಖ ಆಗ್ತಾ ಇರ್ತಿರ್ತದೆ. ಸುಮ್ಮನೆ ನೋಡಪ್ಪ ಪಾಪ ಹಿಂಗೆ ಮಾಡ್ದ ಅಂತೇಳಿ ತಿಳ್ಕೊಂಡು ಅಷ್ಟನ್ನು ಕಾಪಾಡಿಕೊಂಡು ಹೋಗ್ರಿ. ಎಲ್ಲೇ ಯಾಕಿರುವಲ್ಲಕ್ಕೆ ಧರ್ಮ ಕಾರ್ಯ ನಡೆದಲ್ಲಿ ನೀವು ಸ್ವಲ್ಪ ಏನಾರು ತೊಂದರೆ ಮಾಡಿದ್ರಿ ಅಂತಂದ್ರೆ ಆ ಕರ್ಮ ಯಾರಿಗೂ ಬಿಟ್ಟುದಲ್ಲ. ನಾನು ಹಿಡ್ಕೊಂಡೆ ಬಂಧುಗಳೇ, ಅವನ ಆಶೀರ್ವಾದ ಎಂಥದ್ದು ಅಂದ್ರೆ ನಿಮಗದು ಹೇಳಕ್ಕೆ ಬರೋದಿಲ್ಲ. ನನಗೆ ನಾನು 11 ದಿನ ಪುರಾಣಕ್ಕೆ ಎಲ್ಲಾರು ಹೋಗ್ಬೇಕಾಯ್ತಂದ್ರೆ 1 ಲಕ್ಷ ರೂಪಾಯಿ ತೊಗೋತೀನಿ ರೀ. ಇಲ್ಲಿ ಮೊನ್ನೆ ಗಣಗಾಪುರ ಹತ್ರ ಇಟ್ಗಾಕಿದ್ದೆ, 5 ದಿನಕ್ಕೆ 50,000 ರೂಪಾಯಿ ತೊಗೊಂಡಿನ್ರಿ. ನಾ ಮುರುಘಾನೂರಕ್ಕೆ ನಾನು 2006-05 ಬಂದಿದ್ದೇನೆ. ಇಲ್ಲಿ ತನಕ ನಮ್ಮ ಕಮಿಟಿಯವರು ಏನು ಕೊಡ್ತಾರೆ ನಾ ಏನಕ್ಕೆ ಕೈ ಬಿಚ್ಚಿ ನೋಡಿಲ್ಲ. ಆದರೆ ದಸ್ತಪ್ ಮಹಾರಾಜ್ ಎಷ್ಟು ಕೊಟ್ಟಾನಂತಂದ್ರೆ ಅದಕ್ಕೆ ಲೆಕ್ಕ ಇಲ್ಲ. ಪ್ರಪ್ರಥಮದಲ್ಲಿ ನಾ ಪುರಾಣಕ್ಕೆ ಬರಾಗ ಹೆಂಗೆ ಬಂದೀನಿ ಅಂದ್ರೆ, ಸಂಗೊಳಗಿದಿಂದ ಅಫ್ಜಲ್ಪುರಕ್ಕೆ ಒಂದು ಬಸ್ ಹತ್ತೀನಿ. ನನ್ನ ಬ್ಯಾಗ್ ನಾನೇ ಹೊತ್ಕೊಂಡು, ನಮ್ಮ ಅಪ್ಪಲಾಲ್ ಪೆಟ್ಟಿಗೆ ಹೊತ್ಕೊಂಡು, ಮತ್ತು ಅನೇಕ ಹಿಂದಿನ ತಬಲಾದವ್ರು ಇದ್ರು. ಅವರೆಲ್ಲ ಅಲ್ಲಿದ ಗಾಡಿ ಎತ್ತಿ ಬಂದು ಗತ್ರಿಗೆ ಇಳಿಬೇಕ್ರಿ. ಗತ್ರಿಗಿಗೆ ಬಂದ ಬಳಿಕ ಮೋರ್ಟಿಗೆ ಬರಬೇಕಾದ್ರೆ ಬಸ್ ಇಲ್ಲ, ಅವಾಗ ಟಮ್ಟಮ್ನೂ ಇಲ್ಲ. ಹಿಂಗೋ ಏನೋ ಗಾಡಿಗಳು ಸಿಕ್ಕೋದ್ರೆ ನಾವು ಬಂದು ತಲುಪಬೇಕು. ಅವಾಗ ಫೋನು ಇದ್ದಿತ್ತಿಲ್ರಿ. ಅಲ್ಲಿದಿಂದ ಮೋಟಿಗೆ ತನ ಬ್ಯಾಗ್ ಹೊತ್ಕೊಂಡು ನಡ್ಕೋತ ಬರಬೇಕು. ಇಲ್ಲಿ ನೇದಲಿಗೆ ಬಂದ ಬಳಕ ಯಾರಿಗಾರು ಹೇಳಿಕೊಟ್ಟು ಕಳಿಸೋದು ಬಳಕ ಒಂದು ಮೋಟರ್ ಸೈಕಲ್ ಆಗಲಿ ಅಥವಾ ಏನರ ಕೊಟ್ಟು ಕಳಿಸಿದ್ರು ಬರ್ತಿದ್ದೆವು. ಹಂಗೆ 2-3 ವರ್ಷ ಹೋತು. ಮುಂದೆ ಇಲ್ಲಿ ನಮ್ಮವ್ರು ಯಾರೋ ಅವು ಗಾಡಿ ತೊಗೊಂಡ್ರು ಒಂದಿಷ್ಟು. ಅದನ್ನು ಗಾಡಿ ಕೊಟ್ಟು ಕಳಿಸ್ಲಿಕ್ಕತ್ರು. ಮುತ್ಯ ನನಗೆ ಒಂದು ಗಾಡಿ ಕೊಟ್ಟ, ಹೀರೋ ಹೊಂಡಾ. ನಾನು ತೊಗೊಂಡೆ. ಅವಾಗ ಒಂದು 43,000 ರೂಪಾಯಿ ಚಿಲ್ಲರ್ ಇತ್ತು ರೀ ಅವಾಗ, 2007 ಅದ್ರ ಮೇಲೆ ಬರ್ಕೊತ್ ಬಂದೆ. ಮುಂದೆ ಮುಂದೆ ಬರುತ್ತಾ ಇಲ್ಲಿದ ಒಂದು ಗಾಡಿ ಕೊಟ್ಟು, ಎಷ್ಟು ವೈಶಿಷ್ಟ್ಯ ನೋಡ್ರಿ ಇಲ್ಲಿ ಅವ್ರ ಸಂಸ್ಕಾರ ಹೆಂಗದ. ಒಮ್ಮೆ ಹೇಳಿದೆವು ನೀವು ಸಾಯತನ ಬರ್ಬೇಕಂತ ಹೇಳಿ, ಮತ್ತೆ ಅದು ಕೇಳಬೇಕು ವರ್ಷಿಗೆ ಅವನಿಗೆ ತಾನೇ ಬರ್ತಾನಂತ ಹಿಂಗಲ್ಲಕ್ಕೆ ಬರ್ತದೆ. ಆದರೂ ಇಲ್ಲಿದೊಬ್ಬರದು ಗದ್ಗಿ ಒಡೆಯರಿಗೆ ಮತ್ತೊಬ್ಬರು ಭಕ್ತರಿಗೆ ಅವ್ರ ಕೈಯಾಗ ಹಸಿ ಕಾಯಿ, ಊದ್ಬತ್ತಿ, ಕಲ್ಸಕ್ರಿ ಮತ್ತು ಭಂಡಾರ ಇದನ್ನೆಲ್ಲ ಕೊಟ್ಟು ಸಂಗೊಳಿಗೆ ಕಳಿಸ್ಕೊಡ್ತಿದ್ರು. ಯಪ್ಪ ಶಿವರಾತ್ರಿ ಬಂತು, ನೀವು ಬನ್ನಿ ಜಾತ್ರೆಗೆ ಅಂಥೇಳಿ. ಬರ್ತಾ ಬರ್ತಾ ಹೊರಟೀವಿ. ಮುಂದೆ ಮುತ್ಯ ಏನು ಮಾಡ್ದ, ನನಗೆ 15 ಲಕ್ಷ ರೂಪಾಯಿ ಗಾಡಿ ಕೊಟ್ಟ. 15 ಲಕ್ಷ ರೂಪಾಯಿ ಗಾಡಿ ಕೊಟ್ಟ. ಮತ್ತು ನಾ ಯಾವ ಊರಾಗೂ ಪಟ್ಟಿ ಮಾಡಿಲ್ರಿ. ನಾ ಗಾಡಿ ತೊಗೊಂಡಿದ್ದ ಹಂಗೆ ನಾ ಹೇಳಿದ್ರೆ ಗಾಡಿ ಒಬ್ಬರೇ ಕೂಡ ಅವ್ರು ಅದಾರ, ₹1 ಕೋಟಿ. ಅಂಥ ಭಕ್ತರು ಸಹಿತ ಅದಾರ. MB ಪಾಟೀಲ್ ಅವರು $2 ಕೋಟಿ ಕೊಡ್ತಾ ಮುಮ್ಮೆಟ್ಟು ಗುಡ್ಡಕ್ಕೆ ಮಠ ಮಾಡಂದರು. ನಾ ಹೇಳಿದೆ ನಮ್ಮ ಅಪ್ಪವ್ರ ಗುರುಗಳು ಗದಿಗೆದ, ಅದ್ರ ಬಳಿ ಮತ್ತೊಂದು ನಾ ಮಾಡಂಗಿಲ್ಲ.
ನನಗೆ ಯಾವಾಗ ಆಗಕ್ಕೆ ಬೀಳ್ತಾವೆ ಕೊಡಕತ್ರಿ ಸಾಹೇಬ್ರೆ ಅಂತ ಹೇಳಿದೆ ನಾನು. ಅದು ಅಲ್ಲದೆ ಅದು ಗಾಡಿ 2-3 ವರ್ಷ ನಾನು ವ್ಯಾಪಾರ ಮಾಡಿದೆ. ಮತ್ತೊಂದು ಗಾಡಿ ಕೊಟ್ಟ. ಈಗ ಇದ್ದುದಕ್ಕೆ 18 ಲಕ್ಷ ರೂಪಾಯಿ ಅದ್ರಿ. ಲಕ್ಷದಾಗಿಡ್ರಿ. ಅವನ ಮ್ಯಾಲೆ ನಾವು ಶ್ರದ್ಧೆ ಇಟ್ಕೊಂಡು ನಡೆದೇವಂದ್ರೆ ಇದು ಅಲ್ಲದೆ ಸಂಗೊಳಗಿಗೊಂದು ಮಠ ಅಲ್ಲದೆ ಬಸವನ ಬಾಗೇವಾಡಿ ತಾಲೂಕು ತಳೆವಾಡ ಅಂತ ಒಂದೂರು ಬರ್ತದೆ. ಮಲಗಣ್ಣ, ಮಸೂತಿ, ಮನಗುಳಿ ಅಲ್ಲೆಲ್ಲ ಕಲಗುರ್ಕಿ ಅಂತ ಬರ್ತಾವೆ, ಕೂಡಿಗೆ ಅಂತ. ಅದರ ಪಕ್ಕದಲ್ಲೇ ಭಕ್ತರು, ನನಗವ್ರಿಗೆ ಯಾವ ಸಂಬಂಧ ಕೂಡ ಇಲ್ಲ. ಒಂದು ಸಲ ಅವ್ರ ಗುಡಿಗೆ ಡೊಳ್ಳಿನ ಪದ ಹಾಡಕ್ಕೆ ಹೋದಾಗ, ಯಪ್ಪ ನೀವು ಇಲ್ಲೇ ಇರಬೇಕು ಅಂತ ಬೇಡ್ಕೊಂಡ್ರು. ನಾ ಹೆಂಗಿರ್ಬೇಕಪ್ಪ ಅಂತಂದು ಕೂಡಲೇ ನೀ ಬೇಡಿದ್ದು ಕೊಡ್ತೇವೆ ಮುತ್ಯ ಅಂದರು. ನಾ ಹೇಳಿದೆ, ಇದು ನಿಮ್ಮ ಗ್ರಾಮ ದೇವಸ್ಥಾನಪ್ಪ, ನಾ ಮಠ ಮಾಡಬೇಕಾಗಿತ್ತು ಅಂದ್ರೆ ನನಗೆ ವೈಯಕ್ತಿಕವಾಗಿ ಎಲ್ಲರೂ ಒಂದು ಅಂಗಡಿ ಜಾಗ ಕೊಟ್ಟರೆ ಬರ್ತೀನಿ ಅಂದೆ. ಸುಮ್ಮನೆ ಇದು ಯಾರು ಕೊಡ್ತಾರೆ ಹೇಳ್ರಿ? ಅಣ್ಣತಂಬ್ರ ಪಾಲ 10 ಅಂತಂದ್ರೆ ಕಡ್ದೇಡಿ ಎಷ್ಟೋ ಸತ್ತಾವ. ನಾ ಎಲ್ಲಿ ಹುಟ್ಟದವ, ಅವರೆಲ್ಲಿ ಹುಟ್ಟಿದವ್ರು, ಏನು ಸಂಬಂಧ? ಎತ್ತಿಂದ ಎತ್ತ ಸಂಬಂಧ. ಸಮುದ್ರದ ಉಪ್ಪು, ಬೆಟ್ಟದ ನೆಲ್ಲಿಕಾಯಿ. ಹೀಗೆ ಅವ್ರೇನಂದ್ರು, ಆಯ್ತಪ್ಪ ನಾವು ಕೊಡ್ತೀವಿ ಅಂದರು. ನಾ ಹೇಳಿದೆ, ನಾ 20 ವರ್ಷ ಆಯ್ತು ಸರ್ವಿಸ್ ಮಾಡೀನಪ್ಪ, ನಾ ಯಾರ ಮನೆ ಪಟ್ಟಿ ಹೋಗಿಲ್ಲ, ಒಂದು ಕಾಳು ಜೋಳ ಬೇಡಿಲ್ಲ, ನಾ ಇಂಥದ್ದೇನು ಮಾಡಿಲ್ಲ, ಬಿಡುವುದಿಲ್ಲ. ನೀವು ಹ್ಯಾಂಗೆ ಮಾಡ್ತೀವಿ ನನಗೆ ಗೊತ್ತಿಲ್ಲ. ಮುತ್ತೆಕ್ಕಿಲಿ ಜಾಗ ಅದ ಅಂತಂದ್ರೆ ಅಲ್ಲಿ ತಟ್ಟು ಹಾಸ್ಕೊಂಡು ಬಂದು ಕೂಡ ಅವನ ಅಷ್ಟ ಅಂದ್ಕೂಡಲೇ ಅವರು ಅವರವರೊಳಗೆ ಮಾತಾಡಿ 18 ಲಕ್ಷ ರೂಪಾಯಿ ಗೊಳೆ ಮಾಡ್ಯಾರ. ಎಷ್ಟು ರೀ? 18 ಲಕ್ಷ ರೂಪಾಯಿ ಕೂಡಿಸಿ 2 ಎಕರೆ ಜಮೀನ ಖರೀದಿ ತಗೊಂಡು ನನ್ನ ಹೆಸರಲ್ಲಿ ರಿಜಿಸ್ಟರ್ ಮಾಡಿಬಿಟ್ರು. ಈಗೆಲ್ಲ 50 ಲಕ್ಷ ರೂಪಾಯಿ ಮಠ ಆಗ್ಯದ. ಯಾವ್ರಿಗೂ ಪಟ್ಟಿ ಕೇಳಿಲ್ಲ. ಅದು ಕೊಟ್ಟದ್ದು ದಸ್ತಪ್ ಮಹಾರಾಜರು. ಹ್ಯಾಂಗೆ ಕೊಟ್ಟನೋ ಅವನಿಗೆ ಗೊತ್ತ, ನನಗೆ ಗೊತ್ತು. ಈ ವರ್ಷ ಸುಮ್ಮನೆ ನಾನು ಸ್ವರ್ಣಾಳ ಹನುಮಂತರೇಗೌಡರು ನಮ್ಮ ಜೊತೆಯಲ್ಲಿ 20-30 ವರ್ಷ ಹಾಡಿದವರು. ನಮ್ಮ ಮಗ ಚಂದ್ರನಗೂಡನು ಕೂಡ ಹಾಡ್ಯಾರು. ಒಳ್ಳೆಯ ಕಲಾವಿದರು. ಅವರು ಲಿಂಗಾಯತರಾಗಿದ್ದರೂ ಕೂಡ ನಮ್ಮ ಹಾಲು ಮತದ ಬೀರದೇವರ ಮಹಾಲಿಂಗರಾಯನ ಚರಿತ್ರೆ 45 ವರ್ಷ ಧರ್ಮ ಪ್ರಚಾರ ಮಾಡಿದರು. ಅವ್ರದ್ದು ನಾವು ಎಷ್ಟು ವರ್ಣನ ಮಾಡಿದ್ರು ಕಡಿಮೆ ಅದ. ನಾವು ನಮ್ಮ ಮತದಾಗ ಹುಟ್ಟಿವಿ, ನಮ್ಮ ಧರ್ಮದಾಗ ಹುಟ್ಟಿವಿ, ಜಾತ್ಯಾಗ ಹುಟ್ಟಿವಿ, ನಮ್ಮ ಹಾಡೋದು ಮುಖ್ಯ ಅಲ್ಲದು. ಆದರೆ ಚಂದ್ರು ಹಾಡೋದು ಮುಖ್ಯದ, ಲಕ್ಷ್ಯದಾಗಿರಲಿ. ಸೊನ್ಯಾಳ ಹನುಮಂತರೇಗೌಡರು ಹಾಡೋದು ಮುಖ್ಯದ, ನಿಡೋಣಿ ಕುಲಕರ್ಣಿ ಅವ್ರು ಹಾಡೋದು ಮುಖ್ಯದ, ಶಿರಡೋಣ ಮಾಸ್ತರ್ ಅವರು ಹಾಡೋದು ಮುಖ್ಯದ, ನಮಾನಟ್ಟಿ ತುಕಾರಾಮ್ ಹಾಡೋದು ಮುಖ್ಯದ. ನಮ್ಮನೆ ಕೆಲಸ ನಮ್ಮ ಮಾಡ್ಲಿಕ್ಕೆ ಸುಲಭ ಅಲ್ರಿ, ನಮ್ಮನೆ ಕೆಲಸ ಅವ್ರು ಮಾಡ್ಬೇಕಲ್ಲ ಅಂತ ಮಾನು ಕಲಾವಿದರು ಲಿಂಗದಾಗ ಆದರು. ಕಕ್ಕಳ ಮೇಲಿಗೆ ಅವ್ರು ನಮ್ದು ಹಾಡಿಕೆ ಲಾಸ್ಟ್ ಮೇ ತಿಂಗಳದಾಗ 28-29 ನೀನು ಬಂದಿದ್ದವ ನಮ್ಮ ಮಗ ಸೋಮಯ್ಯ ಒಡೆಯರ್ ಅಂಥೇಳಿ ಆ ಗುಡಿ ಶಾಂತಿಯದ ಕೇಳಕ್ಕೆ ಬಂದಿರೋರು. ಅವನ ಮಗಂದೇ ಜಡಿ ಇತ್ತು. ಒಬ್ಬನೇ ಮಗ ಹುಟ್ಟ್ಯಾನ. 9 ವರ್ಷಕ್ಕೆ ಅವನು ಜಡಿ ತೆಗಿಬೇಕಾಯ್ತು. ಅದಕ್ಕೆ ನಮ್ಮನ್ನು ಕೂಡಿಸೇ ತೆಗಿಬೇಕಂತ ಅವ್ನು ಸಂಕಲ್ಪ ಮಾಡಿದ್ದ. ಹಾಡಿದೆವು, ಕೊನೆಗೆ ಹೋಗ್ಬಿಟ್ರು. ಹೋದ ಬಳಿಕ ಅವ್ರು ಸೇವಾ ಮಾಡೋರಣ ಕಡಿತು. ಮಧುಗುಣ ಮುತ್ತರು ಹೋಗಲಿಲ್ಲ. ಹಾಗೆ ಗೌಡ್ರನು ಹೋದರು. ಅವರು ಮೂರ್ತಿ ಸ್ಥಾಪನಾ ಮಾಡ್ಲಿಕ್ಕೆ ನಾ ಹೋಗಿದ್ದೆ ಸೊನ್ಯಾಳಕ್ಕೆ. ಸ್ಥಾಪನಾ ಮಾಡಿ ಬರಾಗ ಉಮ್ದಿ ಮ್ಯಾಗಿಂದ ಹೊಂಟಿದ್ದೆವು. ಮಲ್ಕಾರ್ಷಿದ ಮುತ್ತೆ ಇಲ್ಲೇ ಅದನ್ನು ದರ್ಶನ ಮಾಡ್ಕೋಬೇಕಂತ ಗುಡಿಗೆ ಹೋದೆ. ದರ್ಶನ ಮಾಡಿ ಕೂಡೋದ್ರೊಳಗೆ ಉಮ್ದಿಯಾಗ ಮಕ ಮಾಡೋರು ಇರ್ತಾರಲ್ಲ, ಅವರು ಕನ್ಸಗಾರು ಅವರು ಮೊಬೈಲ್ದಾಗ ಸರ್ಚ್ ಮಾಡಿ ಅವತ್ತು ನಮ್ಮದು ಪ್ರವಚನ ಹಾಡಿ ಕೇಳ್ತಾನಂತ. ಒಬ್ರು ಯಾರೋ ಹೇಳಿದ್ರಂತ, ಅವ್ನಿಗೆ ಸಂಗೊಳ್ಳಿ ಮಹಾರಾಜರು ಬಂದಾರ ಗುಡಿಯಾಗ ಅಂತೇಳಿ. ಅವ ಮಕ ಮಾಡೋದು ಬಿಟ್ಟು ಗುಡಿಗೆ ಓಡಿ ಬಂದು ದರ್ಶನ ಮಾಡ್ದ. ಯಪ್ಪ ನಾ ಇಲ್ಲಿ ಅವ್ನು ಕನ್ಸಗಾರ್ರಿ, ದೇವ್ರು ಮಾಡ್ತೀನಿ ರೀ ನಾನು. ನಿಮ್ಮ ಪುರಾಣ ಕೇಳಿ ನನಗೆ ಭಾಳ ಸಂತೋಷ ಆಗ್ತಾ ಇದೆ, ನಾ ಕೆಲಸ ಮಾಡ್ಕೋತಿ ಕೇಳ್ತೀನಿ ಅಂದ. ಪರವಾಗಿಲ್ಲಪ್ಪ. ನಾ ಸುಮ್ಮನೆ ಏನಂದ ಅವನಿಗೆ, ನಮ್ಮಲ್ಲಿ ಇಲ್ಲೊಂದು ಹೊಸ ಮಠ ಆಗ್ಯದಪ್ಪ, ಒಂದು ಮಕ ಮಾಡಿಸ್ಬೇಕಾಗ್ಯದ, ಮಾಡ್ತೀನಿ ಅಂತ ಮಾತು ಕೇಳಿದೆ. ಮಾಡ್ತೀನಿ ಅಲ್ಲ ಮುಖ್ಯ, ಮತ್ತೇನು ಕೊಡಬೇಕು? ಅದು ಎಷ್ಟು ಕಿಲೋದು ಮಾಡಿಸ್ತೀರಿ ನೀವು ಅಂತ ಕೇಳಿದವ. ನಾವೊಂದು 1.25 ಕಿಲೋ 1.5 ಕಿಲೋದು ಮಾಡಿಸ್ತೀನಿಪ್ಪ. ಕಂಚಿಂದು ಪಂಚಧಾತು ಕೂಡಿದ್ದು. ಹಂಗಾರೆ 31,000 ರೂಪಾಯಿ ಆಗ್ತದೆ ಮುಖ್ಯ. ಆತಪ್ಪ ತಗೋ ಅಂಥೇಳಿ ಒಂದು 500 ರೂಪಾಯಿ ಕೊಟ್ಟು ಬಂದೆವು. ಆದರೆ ಗುರು ಮಹಾರಾಜ್ ಏನು ಮಾಡ್ಯಾನ ದಸ್ತಪ್ ಮಹಾರಾಜರಂದ್ರೆ, ನಮ್ಮ ಮಹಾರಾಷ್ಟ್ರದಾಗ ಒಬ್ಬ ಭಕ್ತರಿಗೆ ಅವ್ರ ಕನಸನ್ನ ಹೋಗ್ಯಾನ. ಅವ ಯಾರಿಗೆ ಬೇಡಲ್ಲ, ಪುರಾಣ ಹೇಳಿ ಹಾಡಿ ಹೈರಾಣಾಗಿ ಅದೇ ರಕ್ಕಿಲಿ ದೇವ್ರು ಮಾಡಿಸೋದು, ಪಲ್ಲಕ್ಕಿ ಮಾಡಿಸೋದು, ಮಠ ಕಟ್ಟೋದು ಮಾಡ್ತಾನೆ. ನಿನಗೆ ಅವನ ಆಶೀರ್ವಾದ ಆಗ್ಯದ. ಅವನ ಪಲ್ಲಕ್ಕಿ ದೇವರ ಎಷ್ಟು ಖರ್ಚು ಬರ್ತ ನೀ ಕೊಡ್ಬೇಕಂತ ಹೇಳೋದು. ಅವ ನನಗೆ ಫೋನ್ ಮಾಡಲಿಲ್ಲರಿ, ನಮ್ಮ ಮಗ ಓದು ಸಿದ್ಧಗೆ ಮಾಡ್ತಾನೆ. ಮುತ್ತೆ
ನಿನ್ನೆ ಹಿಂಗೆ ಕನಸ್ನಾಗ ಒಬ್ಬ ಮುತ್ಯ ಬಂದು ಹೇಳ್ಯಾನ, ಅಪ್ಪೋರೇನೋ ಪಲ್ಲಕ್ಕಿ ದೇವ್ರು ಮಾಡಿಸ್ತಾರಂತ, ಒಟ್ಟು ಖರ್ಚು ನಾನೇ ಕೊಡ್ತೀನಿ ಅಂದ ಹೇಳಿದ್ರಂತ. ಅವ್ರವ್ರು ಮಾತಾಡಿದ್ರು, ನನಗೇನು ಗುರ್ತಿಲ್ರಿ, ಆದ್ರೆ ನಾ ಮಾಡಿಸ್ಕೊತ ಹೊಂಟೆ ಪಲ್ಲಕ್ಕಿ ಒಬ್ರ ಕಡೆ. ಹಂಗೆ ಮಾಡಾರ್ದಾಗ ಅದು ಎಷ್ಟು ಖರ್ಚು ಬತ್ತು ಈ ವರ್ಷ ಅಂತಂದ್ರೆ 2,13,000 ರೂಪಾಯಿ ಬತ್ತು. ಅದು ಒಬ್ಬನೇ ಕೊಟ್ಟ. ಇದು ಯಾರ ಕೃಪ ಅಂದ್ರೆ ಮುರುಘಾನೂರ ಕ್ಷೇತ್ರದ ಸದ್ಗುರು ದಸ್ತಪ್ಪ ಮಹಾರಾಜರ ಕೃಪಾ. ದಸ್ತಪ್ಪ ಮಹಾರಾಜರ ಶ್ರೀವಾಣಿ ಅಮೂಲ್ಯ ರತ್ನಗಳ ಖಣಿ, ಚಿಂತೆಯ ಕಳೆವನು ಚಿಂತಾಮಣಿ, ಅಂತ್ಯಕ್ಕೆ ತೋರಲು ಅಂತ ಕರುಣೆ. ದಸ್ತಪ್ಪ ಮಹಾರಾಜರ ಶ್ರೀವಾಣಿ ಅಮೂಲ್ಯ ರತ್ನಗಳ ಖಣಿ, ದಸ್ತಪ್ಪ ಮಹಾರಾಜರ ಶ್ರೀವಾಣಿ ಅಮೂಲ್ಯ ರತ್ನಗಳ ಖಣಿ, ಚಿಂತೆ ಕಳೆವರು ಚಿಂತಾಮಣಿ, ಅಂತ್ಯಕ್ಕೆ ತೋರಲು ಅಂತ ಕರುಣೆ. ಚಿಂತೆಯ ಕಳೆವರು ಚಿಂತಾಮಣಿ, ಅಂತ್ಯಕ್ಕೆ ತೋರಲು ಅಂತ ಕರುಣೆ. ದಸ್ತಪ್ಪ ಮಹಾರಾಜರ ಶ್ರೀವಾಣಿ ಅಮೂಲ್ಯ ರತ್ನಗಳ ಖಣಿ, ದಸ್ತಪ್ಪ ಮಹಾರಾಜರ ಶ್ರೀವಾಣಿ ಅಮೂಲ್ಯ ರತ್ನಗಳ ಖಣಿ. ಅರ್ಥ ಕಾಮ ಮೋಕ್ಷದ ಜ್ಯೋತಿ, ಸ್ವಾರ್ಥಕ ಅಧ್ಯಾತ್ಮ ಬಲು ಕೀರ್ತಿ. ಆ ಅರ್ಥ ಕಾಮ ಮೋಕ್ಷದ ಜ್ಯೋತಿ, ಸ್ವಾರ್ಥಕ ಅಧ್ಯಾತ್ಮ ಬಲು ಕೀರ್ತಿ. ಮರ್ತ್ಯಲೋಕ ನೆನೆವ ಮೂರ್ತಿ, ಮರ್ತ್ಯಲೋಕ ನೆನೆವ ಮೂರ್ತಿ, ತೀರ್ಥಕ್ಷೇತ್ರವಾಗಿತ್ತು ಕೀರ್ತಿ. ಮರ್ತ್ಯಲೋಕ ನೆನೆವ ಮೂರ್ತಿ, ಮರ್ತ್ಯಲೋಕ ನೆನೆವ ಮೂರ್ತಿ, ತೀರ್ಥಕ್ಷೇತ್ರವಾಯಿತು ಕೀರ್ತಿ. ದಸ್ತಪ್ಪ ಮಹಾರಾಜರ ಶ್ರೀವಾಣಿ ಅಮೂಲ್ಯ ರತ್ನಗಳ ಖಣಿ, ದಸ್ತಪ್ಪ ಮಹಾರಾಜರ ಶ್ರೀವಾಣಿ ಅಮೂಲ್ಯ ರತ್ನಗಳ ಖಣಿ. ಬಂತು ಕಾಲ ಹರಣಾಸನೆ, ನಿಂತು ನೋಡರ ದಸ್ತಪ್ಪ ಮಹಾರಾಜ ಮುನಿ. ಬಂತು ಕಾಲ ಹರುಣಾಸನೆ, ನಿಂತು ನೋಡರ ಬಿಳಿಯಣ ಸಿದ್ಧ ಮುನಿ. ಕಂತು ಹರನ ರೂಪ ಕಣ್ಮಣೆ, ಕಂತು ಹರನ ರೂಪ ಕಣ್ಮಣೆ, ಕಂತು ಹರನ ರೂಪ ಕಣ್ಮಣೆ, ಕುಂತು ತಿನಿಸುವರು ಜೇನು ಹನಿ. ಕಂತು ಹರನ ರೂಪ ಕಣ್ಮಣಿ, ನಮಗೆಲ್ಲ ಕುಂತು ಉಣಿಸುವರು ಜೇನು. ದಸ್ತಪ್ಪ ಮಹಾರಾಜ, ದಸ್ತಪ್ಪ ಮಹಾರಾಜರ ಶ್ರೀವಾಣಿ ಅಮೂಲ್ಯ ರತ್ನಗಳ ಖಣಿ, ದಸ್ತಪ್ಪ ಮಹಾರಾಜರ ಶ್ರೀವಾಣಿ ಅಮೂಲ್ಯ ರತ್ನಗಳ ಖಣಿ. ಚಿಂತೆಯ ಕಳಿವರು ಚಿಂತಾಮಣಿ, ಅಂತ್ಯಕ್ಕೆ ತೋರಲು ಅಂತ ಕರುಣೆ. ಚಿಂತೆಯ ಕಳಿವರು ಚಿಂತಾಮಣಿ, ಅಂತ್ಯಕ್ಕೆ ತೋರಲು ಅಂತ ಕರುಣೆ. ದಸ್ತಪ್ಪ ಮಹಾರಾಜ ಶ್ರೀವಾಣಿ ಅಮೂಲ್ಯ ರತ್ನಗಳ ಖಣಿ, ದಸ್ತಪ್ಪ ಮಹಾರಾಜರ ಶ್ರೀವಾಣಿ ಅಮೂಲ್ಯ ರತ್ನಗಳ ಖಣಿ.
ಸಿದ್ಧರ ಪ್ರತಿರೂಪ ಉದ್ಧರಿಸಲು ಜ್ಞಾನದ ದೀಪ. ಬಿಳಿಯನ ಸಿದ್ಧನ ಪ್ರತಿರೂಪ ಉದ್ಧರಿಸಲು ಜ್ಞಾನದ ದೀಪ. ಅಮೋಘ ಸಿದ್ಧರ ಪ್ರತಿರೂಪ ಉದ್ಧರಿಸಲು ಜ್ಞಾನದ ದೀಪ. ಭಕ್ತರಿಗೆ ಹೋಗಿತ್ತು ನೆನಪ, ಭಕ್ತರಿಗೆ ಹೋಯಿತು ನೆನಪ, ಭಕ್ತರಿಗೆ ಹೋಯಿತು ನೆನಪ, ಸದ್ದಿಲ್ಲದ ಕಳಿವನು ಈ ಕೋಪ. ಭಕ್ತರಿಗೆ ಹೋಯಿತು ನೆನಪ, ಸದ್ದಿಲ್ಲದ ಕಳಿವನು ಈ ತಾಪ. ದಸ್ತಪ್ಪ ಮಹಾರಾಜ, ದಸ್ತಪ್ಪ ಮಹಾರಾಜ ಶ್ರೀವಾಣಿ ಅಮೂಲ್ಯ ರತ್ನಗಳ ಖಣಿ. ದಸ್ತಪ್ಪ ಮಹಾರಾಜ ಶ್ರೀವಾಣಿ ಅಮೂಲ್ಯ ರತ್ನಗಳ ಖಣಿ. ಚಿಂತೆಯ ಕಳಿವನು ಚಿಂತಾಮಣಿ, ಅಂತ್ಯಕ್ಕೆ ತೋರಲು ಅಂತ ಕರುಣೆ. ಮುರುಗನೂರದ ಪ್ರತಿರೂಪ ಭಕ್ತರಿಗೆ ಉದ್ಧರ ದೈಪ. ಮುರುಗನೂರದ ಪ್ರತಿರೂಪ ಭಕ್ತರಿಗೆ ಜ್ಞಾನದ ದೀಪ. ಮುರುಗನೂರದ ಪ್ರತಿರೂಪ ಭಕ್ತರಿಗೆ ಜ್ಞಾನದ ದೀಪ. ಮದಗುಂಡ ಮಹಾರಾಜರ ಮೇಲೆ ಅಪರೂಪ, ಮದಗುಂಡ ಮಹಾರಾಜರ ಮೇಲೆ ಅಪರೂಪ, ಎಷ್ಟಂತ ಹೇಳಲಿ ಕೋಪ. ಮದಗುಂಡ ಮಹಾರಾಜರ ಮೇಲೆ ಅಪರೂಪ, ಎಷ್ಟಂತ ಹೇಳಲಿ ಪ್ರೀತಿಯ ರೂಪ. ದಸ್ತಪ್ಪ ಮಹಾರಾಜ ಶ್ರೀವಾಣಿ ಅಮೂಲ್ಯ ರತ್ನಗಳ ಖಣಿ. ದಸ್ತಪ್ಪ ಮಹಾರಾಜ ಶ್ರೀವಾಣಿ ಅಮೂಲ್ಯ ರತ್ನಗಳ ಖಣಿ. ಚಿಂತೆಯ ಕಳಿವರು ಚಿಂತಾಮಣಿ, ಅಂತ್ಯಕ್ಕೆ ತೋರಲು ಅಂತ ಕರುಣೆ. ಚಿಂತೆಯ ಕಳಿವರು ಚಿಂತಾಮಣಿ, ಅಂತ್ಯಕ್ಕೆ ತೋರಲು ಅಂತ ಕರುಣೆ. ಗುರು ದಸ್ತಪ್ಪ ಮಹಾರಾಜ ಶ್ರೀವಾಣಿ ಅಮೂಲ್ಯ ರತ್ನಗಳ ಖಣಿ. ದಸ್ತಪ್ಪ ಮಹಾರಾಜ ಶ್ರೀವಾಣಿ, ದಸ್ತಪ್ಪ ಮಹಾರಾಜ ಶ್ರೀವಾಣಿ, ದಸ್ತಪ್ಪ ಮಹಾರಾಜ ಶ್ರೀವಾಣಿ ಅಮೂಲ್ಯ ರತ್ನಗಳ ಖಣಿ. ಶಿವಸಾಂಬ ಜಯ ನಮ ಪಾರ್ವತಿ ಪದೇ ಶಿವ ಹರ ಹರ ಮಹಾದೇವ. ಬಿಳಿಯಣ ಸಿದ್ದೇಶ್ವರ ಮಹಾರಾಜ್ ಕಿ, ದಸ್ತಪ್ಪ ಮಹಾರಾಜ್ ಕಿ ಜಯ. ಗುರು ಮಹಾರಾಜರು ಮಡಿಕೇಶ್ವರ ಬಸವನಗೌಡರ ಪರಿಸ್ಥಿತಿಯೆಲ್ಲ ಬಹಳ ಹೈರಾಣಾಗಿ ಹೋಯಿತು. ಗುರು ಆಜ್ಞೆ ಮೀರಿದ್ದಕ್ಕಾಗಿ ಜೀವನದಲ್ಲಿ ನೆನಪಿರ್ಬೇಕ್ರಿ, ಯಾವರಿಂದ ಏನು ಉಪಕಾರ ಆಗ್ಯದ ಆ ಉಪಕಾರವನ್ನು ನಾವು ಯಾವತ್ತೂ ಮರಿಬಾರದು ಜೀವನದೊಳಗೆ. ನಂದೇ ವಿಷಯ ನಿಮ್ಗೆ ಹೇಳಕತ್ತಿದ್ನಲ್ಲ, ಇಲ್ಲಿ ಇಷ್ಟೆಲ್ಲ ಕೊಟ್ಟನ ತಿನ್ನ ಬಕ್ಕಳದವ ಹೇಳೋದು ನನಗೆ ಟೈಮ್ ಇಲ್ಲ, ಪುರಾಣ ಬಿಟ್ಟು ಅದನ್ನೇ ಹೇಳಬೇಕಾಗ್ತದೆ. ಅದು ಭಾಳ ದೊಡ್ಡ ಉಪಕಾರವನ್ನು ಮಾಡಿದ್ದಾನೆ. ನಮ್ಮ ಚಂದ್ರಿಗೆ ಏನು ಬರ್ತೈತಿ ಹೇಳ್ರಿ, ನಿಮ್ಮ ಮುಂದಿನ ಕೂಶ ಸಾಹೇಬ್ಗೌಡ್ರು ಅವನಿಗೆ ದನ ಕೈಲಿ ಹಚ್ಚಿದ್ರು. ಮುಂದೆ ಸಣ್ಣ ವಯಸ್ಸಿನೊಳಗೆ ಒಕ್ಕಲ್ತನ ಮಾಡ್ಲಿಕ್ಕೆ ಹಚ್ಚಿದ್ರು. ಅವ ಏನು ಪುಸ್ತಕ ಹಿಡಿದು ಹಿಂಗೆ ಓದಿಲ್ಲ, ಯಾವ ವಚನ ಪಾಠ ಮಾಡಿಲ್ಲ. ಕವಿಗಳನ್ನು ಬರಿತಕ್ಕಂಥ ಶಕ್ತಿ ಕೊಡಬೇಕಾದ್ರೆ ಅದು ಸದ್ಗುರು ದಸ್ತಪ್ಪ ಮಹಾರಾಜರು ಆಶೀರ್ವಾದನ ಹಂಗೈತಿ. ಇದನ್ನು ಯಾಕಿಷ್ಟು ಹೊತ್ತು ಕೊಟ್ಟು ಹೇಳಕತ್ತೀನಿ ಅಂದ್ರೆ, ಅಂಥ ಕಾಮಧೇನು ಆಕಳನ್ನು ನಿಮ್ಮ ಹತ್ರನ, ನಿಮ್ಮ ಮಠದಾಗನ, ನಿಮ್ಮ ಮನ್ಯಾಗನ ಐತಿ. ಅದರ ಉಪಯೋಗ ನೀವು ಯಾಕೆ ಮಾಡಿಕೊಳ್ಳಲ್ರಿ ಅಂತ ನನಗೊಂದು ಚಿಂತೆ. ತಾಯಿ ತಂದಿಗಳೇ, ಅವ ಅಪ್ಪ ಇಂಥವದಾನ, ಅವ ಬೇರೆ ಯಾರಲ್ಲ, ಅಮ್ಮೋಗ ಸಿದ್ಧನ ಪ್ರತಿ ಅವತಾರಿ ದಸ್ತಪ್ಪ ಮಹಾರಾಜರು. ಯಾಕಂದ್ರೆ ಮಾನವ ಜೀವನ ಪಡ್ಕೊಂಡು ಬಳಕ ಗುರು ಶಿಷ್ಯರು ಅಂತಕ್ಕಂಥದ್ದು ಧರ್ಮದ ಮಾರ್ಗವನ್ನು ಇರಬೇಕಾಗ್ತದೆ. ಶ್ರೀಕೃಷ್ಣ, ರಾಮ ಮತ್ತು ಪರಶುರಾಮ ಇವೆಲ್ಲ ಪರಮಾತ್ಮನು 10 ಅವತಾರಗಳು. ಶ್ರೀಮನ್ನಾರಾಯಣನೇ ರಾಮನಾಗಿ ಬಂದರೂ ಕೂಡ ಗುರು ವಶಿಷ್ಠರಿಗೆ ನಮಸ್ಕಾರ ಮಾಡಿ ವಿದ್ಯಾ ತಗೊಂಡ. ಧನುರ್ವಿದ್ಯೆ ಪಡಿಬೇಕಾಗಿತ್ತು ಅಂದ್ರೆ ಮಹಾನ್ ತಪಸ್ವಿ
ವಿಶ್ವಾಮಿತ್ರ ಋಷಿಗಳಿಂದ ಧನುರ್ವಿದ್ಯಾ ರಾಮಪ್ರಭು ಪಡ್ಕೊಂಡ್ರು. ಅದಕ್ಕೆ ಹೇಳು ತಾತ್ಪರ್ಯ ಅಂದ್ರೆ ಏನು? ಸಮರ್ಥ ಸದ್ಗುರು ನಿಮಗೆ ಸಿಕ್ಕುದ ಅಪರೂಪ. ಅದನ್ನು ತಾವು ಚೆನ್ನಾಗಿ ಅವನ ಅರ್ಥ ಮಾಡಿಕೊಂಡು ನೀವು ಬದುಕ್ರಿ. ನಿಮಗೆ ಬೇಡಿದ್ದಿಲ್ಲ ಅನ್ನುವಂಥ ಅಂಗಡಿನೇ ಇಲ್ಲದು. ಅಂಥ ಅಂಗಡಿ ಮುರುಘಾನೂರದಲ್ಲಿದೆ, ಅದರ ಉಪಯೋಗ ಮಾಡಿಕೊಡ್ರಿ ಅಂತ ಹೇಳ್ತಾ ಗೌಡ್ರ ಪರಿಸ್ಥಿತಿ ಎಲ್ಲನೂ ಮುಗಿದು ಹೋಯ್ತು. ಮನೆ ದೀಪ ಹತ್ತಲಿಲ್ಲ, ಗಂಡ ಹೆಂಡತಿಬ್ಬರು ತೀರ್ಕೊಂಡೋದ್ರು, ಆಸ್ತಿ ಎಲ್ಲ ಹದ್ಪಾಲಾಯಿತು. ಅದನ್ನೆಲ್ಲ ನೋಡಿ ಅವ್ರ ಮನುಷ್ಯ ನೋವು ಆಯ್ತು. ಶಂಕರಗೌಡರು ನಾವು ಆತ್ಮೀಯ ಗೆಳೆಯರು, ಅವನದು ಸರಿಯಾಗಲಿಲ್ಲ, ಇವ್ರದ್ದು ಸರಿಯಾಗಲಿಲ್ಲ, ಏನಪ್ಪ ಅವರು ಪ್ರಾರಬ್ಧ ಅಂಥೇಳಿ ಚಿಂತೆ ಮಾಡ್ತಾ ಇದ್ರು. ಮಠದ ಭರ್ಜರಿ ನಡೆದಿತ್ತು. ಅಂಥದ್ರೊಳಗೆ ಶಂಕರಗೌಡತಿಯವರು ಒಂದಿಷ್ಟು ವೈರಾಗ್ಯವನ್ನು ದೂರಾಗಿ ಮೊಮ್ಮಕ್ಕಳ ಕಡೆ ಜೀವನ ಅನಿಸಲ್ಕತ್ತು. ಭಾಳ ಮಜಾ ಅದರಿ. ಹಳ್ಳ ದಾಟು ಮುಂದನೇ ಹೇಳ್ಯಾರ ಅವರು, ತಂಗಿ ಈ ಗಂಗಮ್ಮ ಪ್ರಮಾಣ ಮಾಡಿನ ಮೇಲೆ ಮತ್ತು ಆ ಮನೆ ಅಂತ ನೀನು ಅನ್ನಬಾರದು. ನಾವಿಬ್ಬರು ಗುರುವಿನ ಮನೆಗೆ ಬಂದೀವಿ ಅಂದ ಬಳಕ ಪ್ರಪಂಚದ ಮನೆ ನಮಗೆ ಯಾಕ ಅಂತ ಹೇಳಿ ಕರತಂದಂಥ ಮಹಾರಾಜರಿಗೆ ಮುದುಕಿ ಕಿಟಿಕಿಟಿ ಶುರು ಆಯ್ತು. ಎಣ್ಣ ನನಗೊಂದಿಷ್ಟು ಹರ್ನಾಳಕ್ಕೂ ಎದ್ಬಿಡು, ಮೊಮ್ಮಕ್ಕಳು ಮುಖ ನೋಡ್ತೀನಿ ಅಂತ. ಮಹಾರಾಜರಂದರು, ತಂಗಿ ಮೋಕ್ಷ ಆಗಬೇಕಾಗಿತ್ತು, ಮತ್ತೆ ನೀ ದುಃಖದ ಕಡೆ ಮನಸ್ಸು ಎಳಿಲಿಕ್ಕತ್ತಲ್ಲ, ಬ್ಯಾಡವ್ವ. ಒಮ್ಮ ಹರಿದು ಹೋಗಿದೀವಿ ಆ ಮಾಲಿ ಅಂದ್ರೆ ಮತ್ತ್ಯಾಕೆ ಆಸೆ ಮಾಡ್ತಿದ್ದಿ? ಇಲ್ಲೆಲ್ಲ ನಿನಗೇನು ಕಡಿಮೆ ಅದ ಹೇಳು? ನಮ್ಮಪ್ಪ ಎಲ್ಲ ನಿನ್ನ ಕೈಯಾಗ ಕೊಟ್ಟನ. ಹಾಲದ, ತುಪ್ಪದ, ಮೊಸರದ, ಸಂಪತ್ತದ, ಸಿರಿ ಅದ. ನಿನ್ನ ಜಾಗಕ್ಕೆ ಜಗತ್ತಿನ ಜನ ಬಂದು ಹೋಗ್ತದೆ, ನಿನ್ನನ್ನು ಪ್ರೀತಿ ಮಾಡ್ತಾರೆ, ನಮಸ್ಕಾರ ಮಾಡ್ತಾರೆ. ಅಲ್ಲಿ ಯಾರು ಮಾಡ್ತಾರೆ ಹೇಳಿ ನಿನಗೆ? ಯಾಕೆ ಹೋಗ್ತಿ ಅಂತ ಹೇಳಿದ್ರು ಕೂಡ ಕೇಳಿಲ್ಲ. ಮಹಾರಾಜರಿಗೆ ಒತ್ತಾಯ ಮಾಡಿದ್ಲು, ಪರವಾಗಿಲ್ಲಮ್ಮ ನೀನು ಹಡಿ ಬರ, ನಿನ್ನ ಸಂಗಟ ನಾನೊಂದು ಮಾಡಬೇಕಂದೆ, ನಿನ್ನ ದೈವೊಂದು ಬಗಿತ ತಂಗಿ ನಡಿ ಅಂತ ಹರ್ನಾಳ ಕರ್ಕೊಂಡು ಹೋದರು. ಅಲ್ಲಿ ಹೋದ ಬಳಿಕ ಭಾಳ ದಿವಸ ಅವರಿಗೆ ಇರ್ಕೊಳ್ಳೋಕ್ಕಾಗಲಿಲ್ಲ. ಆರೋಗ್ಯದಲ್ಲಿ ಹೇರ್ಪೇರಾಗಿ ಗೌಡಸ್ವಾಮಿ ಅವರು ದೇಹ ಬಿಟ್ಟರು ತವ್ರ ಮನೆ. ಮಹಾರಾಜರಿಗೆ ಗೊತ್ತಾತು. ಹೋದರು, ಕಣ್ಣೀರು ಹಾಕಿದ್ರು. ತಂಗಿ, ಮುರುಘಾನೂರು ನಮ್ಮ ಅಪ್ಪನ ಬಳಿ ನಿನ್ನ ಗದಿಗೆ ಆಗ್ತಿತ್ತು, ಪ್ರತಿನಿತ್ಯ ಒಡೆಯರ ಹಸ್ತದಿದ್ದರೆ ನಿನಗೆ ಮಜ್ಜಲಾಗ್ತಿತ್ತು, ಶಂಖ ಧ್ವನಿ ಆಗ್ತಿತ್ತು, ಪೂಜೆ ಆಗ್ತಿತ್ತು. ಇಲ್ಲಿ ಬಂದು ಹೋದೆಲ್ಲವ್ವ, ನಿನ್ನ ಜನ್ಮ ಸಾರ್ಥಕತೆ ಆಗಲಿಲ್ಲ ಅಂತ ಕಣ್ಣೀರು ಹಾಕಿದ್ರು. ಆದರೂ ಅವ್ರದ್ದೊಂದು ಆಶೆ ಏನಂತಂದ್ರೆ ಹರ್ನಾಳದಾಗ ಪರಮಾನಂದ ದೇವಸ್ಥಾನ ಅದ ರೀ. ನಾವು ಹೋಗಿನ ಆ ಕಡೆ ಎಲ್ಲ, ಇದು ಅವನ ಪುಣ್ಯನೇ. ಹರ್ನಾಳದಾಗ ಪರಮಾನಂದ ದೇವಸ್ಥಾನ ದೊಡ್ಡ ದೇವಸ್ಥಾನ. ಆ ಮಗ್ಗಲ್ಕನ ತಂಗಿನಲ್ಲಿ ಅಂತ್ಯ ಸಂಸ್ಕಾರ ಮಾಡಿ ಗದಿ ಕಟ್ಟಬೇಕಂತ ಕೇಳಕ್ಕೆ ಹೋದ್ರೆ ಆ ಮಠ ಸ್ವಾಮಿಗಳು ಕೊಡಲಿಲ್ಲಂತ. ಕಡೆಗೆ ತೀರ್ಥಪ್ಪ ಗೌಡ್ರ ಮನೆಯ ತೋಟದಲ್ಲೇ ಗೌಡತಿಯವರ ಅಂತ್ಯ ಮುಗೀತು. ಅಲ್ಲೇ ಗದಿಗೆ ಕಡಿಸಿದ್ರು. ವಾಪಸ್ ಮಠಕ್ಕೆ ಬಂದರು. ಇನ್ನು ಮಠದಾಗ ಯಾರೂ ಇಲ್ದಂಗೆ ಆತಲ್ಲ. ಮಠ ಇಷ್ಟೆಲ್ಲ ತುಂಬಿ ತುಳುಕ್ತಿತ್ತು, ಖಾಲಿ ಆತು. ಆ ಬಳಿಕ ಈ ಮಠಕ್ಕೆ ಒಬ್ಬಕ್ಕೆ ತಾಯಿ ಬಂದ್ಲು. ಆಕಿನ ಹೆಸರು ಏನು ಬಸವಣ್ಣಮೂರ್ತಿ? ಜ್ಞಾನಮಯ ಅಲ್ಲೋಪ, ದೇವಕ್ಕಿ ಅಂತ. ಮತ್ತು ಊರಿ ನಗತಿರಿ ಅವನು. ಮತ್ತೇನು ಅನ್ಬೇಕಂತ ಅವ್ರಿಗೆ ಹೇಳಿ ನೋಡೋನು. ಬರೀ ಸೀರೆ ಉಟ್ಕೊಂಡ್ರೆ ಹೆಣ್ಮಕ್ಳನ್ನು ಬೇಕೇನು? ಅದರಾಗಂಥ ಬಂಗಾರದಂಥ ಗುಣ ಇರಬೇಕು. ಬಾ ಆಗಿ ಹೋಗ್ಲತ್ತ ಟ್ಯಾಂಕ್ ಸುರ್ಗಿ ಸುತ್ತ ನಿಂತರ, ಸರಗ ಟೊಂಕಿ ಸುತ್ಕೊಂಡು ನಿಂತರ, ಬಾಕಿ ಮರಗವತಿರಿ ದುರ್ಗವತಿರಿ ಏನು ಮಾಡೋದು? ಹೆಣ್ಣಿನ ವೈಶಿಷ್ಟ್ಯ ಇರಬೇಕು. ಆ ದೇವಕ್ಕೆಮ್ಮ ಬಂದ್ಲು. ಊರಾಗಿನ ಹಿರಿಯರೆಲ್ಲ ಅಂದರು, ಯವ್ವ ನಿನಗೆ ಏನಿಲ್ಲ, ಅದಕ್ಕೆ ಅಪ್ಪನ ಶಿವ ಮಾಡೋರು ಯಾರಿಲ್ಲ ಮಠದಾಗ, ಇಲ್ಲಿ ಇದ್ಕೊಂಡು ಬಿಡು, ಎಲ್ಲ ನಿಂದೆ ಆಗ್ತದಂಥೇಳಿ ಇಟ್ಟರು. ಆಕಿ ಕೆಲವು ದಿವಸ ಇಲ್ಲಿ ಇದ್ಕೊಂಡು ಎಲ್ಲ ನೋಡಿದಳು ಅಳಿ ಚಳಿ. ನೀವು ಹತ್ತಿರಿಲ್ಲ, ನನ್ನ ಹಾಟೆ ಬಂದು ಅಳಿ ಚಳಿ ನೋಡಿ ಹಿಂಗೆ ಮಾಡ್ದಂತಿರಲಿ ಒಬ್ಬರೇ. ಇವು ನನಗೆಲ್ಲ ಭಾಳ ಅನುಭವ ಇವು. ನಾ ಊಟದ ಹಿಡ್ಕೊಂಡು ಇದೇ ನೋಡ್ಕೋತ ಹೊಂಟಿನ ಅನುಭವ. ಏನು ಮಾಡೋದು? ಆಕೇನು ಮಾಡಿದ್ಲು, ಮೋಹ ಆಯಿತು.
ಎದ್ರ ಮೇಲೆ? ಮಠದ ಆಸ್ತಿ ಮೇಲೆ, ಮಠದ ಮೇಲೆ. ಮುದುಕಂತೂ ವಯಸ್ಸಾಗಕ್ಕೆ ಬಂದೈತಿ, ಇಂದಿಲ್ಲ ನಾಳೆ ದಾಡ್ದನ. ಅವ ಹೋಗೋದ್ರೊಳಗೆ ಈ ಮಠ ನನ್ನ ಹೆಸರಲ್ಲಿ ಹಾಕೋಬೇಕಂತ ಹೊಂಚು ಮಾಡಿದ್ಲು. ಎಲ್ಲರೂ ಬಿಡ್ತಾರತ್ರಿ ಏನೋ ಸುಮ್ಮ ಜನ. ಮಠಕ್ಕೂ ಬಂದು ಹಿಂಗೆ ಗಂಟೆ ಆಗೋದ. ಹಾಂ, ಮಡಿವಾಳಪ್ಪ ಹೇಳ್ದಂಗೆ ಎಲ್ಲಿ ಹೋದ್ರೆ ಬಿಟ್ಟಿತ್ತೇನು ಮಾಯಿ ಅಂತ ಕೇಳ್ತಾರ ಅವರು. ಬಿಡುವುದಿಲ್ಲದು. ಹಾಗಾಗಿ ಏನು ಮಾಡಿದ್ರು, ಬೆರಕಿದ್ರಕಿ ಮಹಾರಾಜರಿಗೆ ಆಗಾಗ ಹಾಗೆ ತೀರ್ಥ ಕೊಡ್ತಿದ್ಲಂತ, ಸಿದ್ಧಪತ್ರಿ ಕೊಡ್ತಿದ್ಲಂತ. ಆಕೆ ಗೊತ್ತಾತು ಇವೆರಡಕ್ರ ಮೇಲೆ ಬಹಳ ಪ್ರೀತಿ ಏನಂದ್ರೆ ನನಗೆ ಕೈ ಸಾಧಿಸ್ತದಂಥೇಳಿ ಅಜ್ಜನಿಗೆ ಮಠದಾಗ ಹೇಳಂತಯಪ್ಪ, ಕಲಬುರಗಿ ಒಳಗೆ ನಮ್ಮ ಅಣ್ಣ ತಮ್ಮರ ಲಗ್ನದ, ಮತ್ತು ನಿನ್ನ ಕರ್ಕೊಂಡು ಬಾ ಅಂತ ಹೇಳ್ಯಾರ. ಹೋಗಿ ಆ ವಧುವರಿಗೆ ಆಶೀರ್ವಾದ ಮಾಡಿ ಅಕ್ಷತೆ ಹಾಕಿ ಬರೋಣ ಅಂಥೇಳಿ ಕರ್ಕೊಂಡೊಯ್ದಿಲ್ಲ. ಮಹಾರಾಜರು ಹೋಗ್ಬಿಟ್ರು. ಅಲ್ಲಿ ಹೋಗೋ ತನಕ ಮಹಾರಾಜರಿಗೆ ಭಯಂಕರ ನಿಶೆ ಮಾಡಿದ್ರಿ. ಅವನರು ಅವನಿಗೆ ಇಲ್ದಂಗೆ ಮಾಡಿಬಿಟ್ರು. ಆ ಬಳಿಕ ಅವನ ಬಸ್ನ ಕೈ ಹಿಡ್ದ ಹತ್ತಿಸ್ಬೇಕು, ಕೆಳಗಿಳಿಸ್ಬೇಕು, ಕೈ ಹತ್ತಿಸನ ಇಳ್ಕೋಬೇಕು. ಅತ್ತ ಸ್ಥಿತಿನ ಮೀರಿತ್ತವರಿಗೆ. ಕಲಬುರ್ಗಿ ಸಬ್ ರಿಜಿಸ್ಟ್ರ್ ಆಫೀಸ್ಗೆ ಹೋದ ಕೂಡಲೇ ಆಕೆ ಎಲ್ಲ ಹಿಂಗೆ ಅಂದ್ಲಂತೆ, ಆ ತಂಗಿ ಇಲ್ಲದಾಗಲ್ಲ, ನಿಮ್ಮ ತಾಲೂಕು ಜೇವರಿಗೆ ಆಗ್ತದೆ, ಸಬ್ ರಿಜಿಸ್ಟ್ರ್ ಜಿಲ್ಲಕ್ಕಾಗಲ್ಲ ಅಂತ ಹೇಳಿ ವಾಪಸ್ ಕಳಿಸ್ರಿ. ಜೇವರಿಗಿಗೆ ಬಂದು ಎಲ್ಲ ಆಕಿನ ಹೆಸರಲ್ಲೆಲ್ಲ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡು ಮಹಾರಾಜರಿಗೆ ಸಹಿ ಮಾಡ್ಲಿಕ್ಕೆ ಕರ್ಕೊಂಡು ಹೋಯ್ದ್ಲಂತ. ಅವಾಗ ಮಹಾರಾಜರಿಗೆ ಅರಿವಿದ್ದಂಗೂ ಇತ್ತು, ಸಹಿ ಮಾಡಬೇಕಾಗಿತ್ತು. ಆದ್ರೆ ಅವ್ರೇನಂದ್ರಂತ, ಬೇಕಾಗ್ಯದಕ್ಕೆ ಯಾಕೆ ತಗೊಳ್ಳಲ್ಲ, ಅದರ ನ್ಯಾಯ ನಮ್ಮ ಅಪ್ಪ ಮಾಡ್ತಾನಂತ ಸಹಿ ಮಾಡೋದು. ಎಷ್ಟು ಸಂತೋಷ ಆಯ್ತು ರೀ ಆಕಿಗೆ. ಮಹಾರಾಜರನ್ನ ಕರ್ಕೊಂಡು ರಿಜಿಸ್ಟ್ರೇಷನ್ ಮಾಡಿ ತನ್ನ ಹೆಸರಲ್ಲೇ 5 ಎಕರೆ ಹೊಲ, ಮಠ ಎಲ್ಲ ಮಾಡಿಕೊಂಡು ಮಠಕ್ಕೆ ಬಂದ್ಲು. ಈ ಸುದ್ದಿ ಊರಾಗ ಗುಜು ಗುಜು ಶುರುವ. ಏನು ಮಾಡ್ಬೇಕವ? ಆಕಿನ ಹೆಸರಲ್ಲಿ ಆಗಿ ಹೋಗ್ಯದ. ಈಗ ಮಹಾರಾಜರು ಸಹಿ ಮಾಡ್ಯಾರ, ಇನ್ನೇನು ತಕರಾರು ಮಾಡಿದ್ರು ಆಗೋದಿಲ್ಲ ಅಂತ ಎಲ್ಲರೂ ಚಿಂತೆಯೊಳಗೆ ಕೂತ್ಕೊಂಡಿದ್ರು. ಅಷ್ಟೊತ್ತಿನೊಳಗೆ ಮಠದ ಜೋಳದ ರೊಕ್ಕ ನಿಂತೀವಂತ ಯಾಳವಾರ ಹನುಮಂತರೇಗೌಡ್ರ ಮನೆಯಾಗ ಅವ್ರೇನು ಮಾಡಿದ್ರು, ಹುಣಸಾಳದ ದಸ್ತಪ್ ಮಹಾರಾಜರ ಮೊಮ್ಮಗ ಕಾಲೇ ಸಾಬು ತಗೊಂಡು ತಮ್ಮ ಮತ್ತು ಅಪ್ಪವ್ರ ಕಡೆಗೆ ಹೋಗಿ ಬರೋನು, ಜ್ವಾಳದ ರೊಕ್ಕ ನಿಂತವು ಕೊಟ್ಟು ದರ್ಶನ ಮಾಡಿ 1-2 ದಿವಸ ನಿಂತು ಬರಮ್ಮಪ್ಪ ಅಂಥೇಳಿ ಯಾಳವಾರ ಹನುಮಂತರೇಗೌಡರು, ಶಂಕರಗೌಡರ ತಂದೆಯವರು ಮುರುಘಾನವ್ರಕ್ಕೆ ಬಂದರು. ಬಂದು ಅಪ್ಪವ್ರಿಗೆ ದರ್ಶನ ಮಾಡಿದ್ರು. ಯಾಕಪ್ಪ ಹೀಗೆ ಹೊಂಟ್ರಿಲ್ಲ ಅಂತ ಕೇಳಿದ್ರಂತ. ಅಪ್ಪವ್ರಿ, ಅಪ್ಪ ಜ್ವಾಳದ ರೊಕ್ಕ ನಿಂತೀವಿ ಕೊಡಾಕೆ ಬಂದೀವ್ರಿ ಅಂತ. ಹೀಗೇನು ಪರವಾಗಿಲ್ಲ ಕೊಡ್ರಿ ಅಂತೇಳಿ ತೊಗೊಂಡ್ರು. ಬಳಿಕ ಊರಾಗಿನವ್ರು ಹನುಮಂತರೇಗೌಡರು ಬಂದಾರ ಅಂಥೇಳಿ ಬಂದು ಅಪ್ಪವ್ರಿಗೆ ಅಲ್ಲೇ ಬಿಟ್ಟು ಮಠದ ಹೊರಗೆ ಬಂದು ಎಲ್ಲರೂ ಹಿಂಗೆ ಮಾತಾಡ್ಲಿಕತ್ತ. ಯಪ್ಪ ಮಾತೊಂದು ಘಾತ ಆಗ್ಯದ, ಕೈ ಮೀರಿ ಹೋಗ್ಯದ, ಈಗ ಏನು ಮಾಡೋದು? ಮಡಿವಾಳಪ್ಪನವ್ರು ಹೇಳಲ್ಲ, ಕೈ ಮೀರಿ ಹೋದ ಮಾತಿಗೆ ಮರಗಬಾರದು. ಎಂಥ ಪ್ರಮಾಣ ಮಾತುಗಳ್ರಿ, 1-2 ಮಾತುಗಳು, ಹೆಜ್ಜೆಗೆ ಒಂದೊಂದು ಹಾಡುಗಳವರು. ಹಾಗಾಗಿ ಹನುಮಂತರೇಗೌಡರು ಅಂದ್ರೆ ತಲ್ಲಪ್ಪ, ಇಷ್ಟು ಜನ ಇರ್ಲಿಕ್ಕಾಗಿ ಈ ರೀತಿ ಮೋಸ ಮಾಯ್ತಲ್ಲ, ಹೇಗೆ ಮಾಡೋದು ಅಂಥೇಳಿ ಹಾಗೆ ವಿಚಾರ ಮಾಡ್ಕೋತ ಅವರಿಗೆ ಅಮೋಕ್ಷದನೇ ಆ ಜ್ಞಾನ ಕೊಟ್ಟನೋ, ಏನು ಬೇಣೆಪ್ ಮುಚ್ಚನೆ ಕೊಟ್ಟನೋ, ಏನು ದಸ್ತಪ್ ಮಹಾರಾಜ್ ಕೊಟ್ಟು ಗೊತ್ತಾಗಲಿಲ್ಲ. 4 ಮಂದಿಗೆ ಅಷ್ಟೊತ್ತಿನೊಳಗೆ ಈಕೆ ಮಠ ಬಿಟ್ಟು ಹೋಗಿದ್ಲಂತ್ರಿ, ತನ್ನ ಹೆಸರಲ್ಲೇ ಮಾಡ್ಕೊಂಡು ಅರಳುಗುಂಡಿಗೆ ಜಾರಿ ಇದ್ಲು. ಇದನ್ನು ಹನುಮಂತರೇಗೌಡರು ಹೇಳಿದ್ರಂತೆ, ಹಿಂಗಾದ್ರೆ ಆಗಲ್ಲ, ಇದಕ್ಕೆ ಮುಳ್ಳಿನಿಂದೆ ಮುಳ್ಳಿನಿಂದೆ ತೆಗಿಬೇಕು. ಹ್ಯಾಂಗ್ರಿ ಗೌಡ್ರೆ, ಹೆಂಗೆ ಸಾಧ್ಯ ಆಗ್ತದೆ? ಗುರು ಆಶೀರ್ವಾದ, ನಾವು ಮಾಡೋ ಪ್ರಯತ್ನ ಅದ, ಮಾಡೋಣ. ಹೆಂಗೆ ಮಾಡೋದು ಅಂದ ಕೂಡಲೇ ಆಕಿನ ಹೋಗಿ ಕರ್ಕೊಂಡು ಬರೋನು, ಎಲ್ಲರೂ ಕೂತು ಮಠದಾಗ ಹೇಳೋನು. ಏನು ಹೇಳಬೇಕು ಅಂದ್ರೆ, ಯವ್ವ ಆಸ್ತಿ ಅಂತೂ ನೀನು ಮಾಡ್ಕೊಂಡಿದ್ದಿ, ಮತ್ತು ಮಠ ಒಂದು ನಿನ್ನ ಹೆಸರಲ್ಲೇ ಮಾಡಬೇಕು. ಅದಕ್ಕೆ ಇನ್ನು ಮುತ್ತೆ ಇಂದ ನಾಳೆ ಅಂತಕ್ಕಂಥದ್ದು ಸಮೀಪ ದಿನ ಬಂದಾವ.
ಈ ಮಠಕ್ಕೆ ಉತ್ತರಾಧಿಕಾರಿ ನಿನಗೇ ಮಾಡ್ತೀವಿ ಅಂತ ಹೇಳುನಕಿ, ಇದಕ್ಕೆ ಒಪ್ಕೋತಾಳಕಿ ಅಂತ ಹನುಮಂತರೇಗೌಡರು ಇಂಥ ಸಲಹೆ ಕೊಟ್ಟು ಆಕೆನ ಕರ್ಕೊಂಡು ತಂದು ಮಠದ ನಿನಗೆ ಅಧಿಕಾರ ಮಾಡ್ತೀವಿ ಅಂತ ಹೇಳಂದಾಗ ಹಿರಿ ಹಿಗ್ಗದ್ಲಂತಕಿ. ಈಕಿ ಬರೋಕ್ಕಿಂತ ಮುಂಚಿತ ಒಬ್ಬನಿಗೆ ಕಳಿಸಿ ಎಲ್ಲ ಆಸ್ತಿಯನ್ನು ಮಹಾರಾಜರ ಹೆಸರಲ್ಲೇ ಮತ್ತು ಹೊಲ ಅಮೋಘ ಸಿದ್ಧ ದೇವರ ಹೊಲ ಅಂಥೇಳಿ ಬರೆಸಿ ಈಕಿನ ಕಡೆ ಸೈ ತಗೊಂಡು ಚಲೋ ಸಿರಿ ಉಡಿಸಿ ಇಲ್ಲಿ ಬಂದು ಒದ್ದು ಹೊರಗೆ ಹಾಕಿದ್ರು. ಊರು ಜನ ಉಗುಳ್ತಂತ. ಯಾರ ಆಸ್ತಿ ಹೇಳ್ರಿ? ಮುರುಘಾನೂರಪ್ಪ ಅಮೋಘ ಸಿದ್ಧನ ಆಸ್ತಿ, ದಸಪ್ಪ ಮಹಾರಾಜರ ಆಸ್ತಿ, ಬೇಣಿಸಿದ್ದನ ಆಸ್ತಿ. ಅದಕ್ಕೆ ತಾ ಅಧಿಕಾರ ಆಗಿದ್ಲು. ಆ ಗುರು ಹನುಮಂತರೇಗೌಡರು ಈ ಕೆಲಸ ಮಾಡಿತ್ತಿಲ್ಲಂದ್ರೆ ಇಲ್ಲಿ ನಾವೂ ಇಲ್ಲ, ನೀವೂ ಇಲ್ಲ. ಯಾವ ಜಾತ್ರೆ ಯಾವ ಥೇರಿ ಎಲ್ಲಿ ಆಗ್ತಿತ್ತು ಹೇಳ್ರಿ? ಎಂಥ ಪುಣ್ಯದ ಕಾರ್ಯ ಮಾಡ್ಯಾರ. ಗುರು ಮಹಾರಾಜರ ಜೊತೆಯಲ್ಲಿ ಹನುಮಂತರೇಗೌಡ ಸ್ಮರಣೆನೂ ಕೂಡ ಮಾಡಬೇಕು ನಾವು ನಿಜವಾಗಿ. ಅಂಥ ಮಹತ್ತರ ಕಾರ್ಯ ಮಾಡಿದ್ದಾರೆ. ಹೋದಂಥ ಆಸ್ತಿಯು ತಮ್ಮ ಜ್ಞಾನ ಚಕ್ಷುವಿನಿಂದ ವಾಪಸ್ವಾಗಿ ನಮಗೆ ಅವರು ನಮ್ಮ ಕೈಪಿಡಿ ಮಾಡಿದ್ರು ಅಂತ ತಿಳ್ಕೊಂಡು ಇವತ್ತು ನಾವು ಇಂಥ ಭವ್ಯವಾದಂಥ ಜಾತ್ರಾ ಮಹೋತ್ಸವ, ಧರ್ಮ ಕಾರ್ಯ, ಜ್ಞಾನದಾಸೋಗ ಪುಣ್ಯ ಕಥೆಗಳು ನಡೀತಕ್ಕಂಥ ಕಾರ್ಯ ಆಯಿತು ಬಂಧುಗಳೇ. ಅದಕ್ಕೆ ಅವರು ಮನೆತನದಲ್ಲಿ ಸದಾ ಪರಂಪರವಾಗಿ ಮಠಕ್ಕೆ ಭಕ್ತರಾಗಿ ಉಳ್ಕೊಂಡಿದ್ದಾರೆ, ಮಾಡ್ತಾ ಇದ್ದಾರೆ ಅನ್ನುವಂಥ ಪುರಾಣಕ್ಕೆ ಹೇಳ್ತಾ ಇನ್ನೂ ಕೂಡ ಬಹಳ ಲೀಲೆಯನ್ನು ಮಾಡಿದಾರಪ್ಪ. 1, 2 ಅಂತಲ್ಲ. ಆ ಬಳಿಕ ಗೋಗಿ ಜ್ಞಾನಂ ಗೌಡತಿಯನ್ನು ತಂದು ಅಪ್ಪೋಳ ಸೇವಕ ಇಟ್ಕೊಂಡು ಹೋಗ್ತಾ ಇದ್ದಾರೆ. ಮಠ ಯಥಾವತ್ತವಾಗಿ ಹಾಗೆ ಬರೋ ಹೋಗೋ ಭಕ್ತಾದಿಗಳಿಗೆ ಅನುಕೂಲವನ್ನು ಮಾಡಿಕೊಡ್ತಾ ಇತ್ತು ಅನ್ನೋದನ್ನು ಹೇಳ್ತಾ ಸಮಯ ಆಗಲಿಕ್ಕದ ಭಾಳ ಎಲ್ಲರಿಗೂ ತೊಂದರೆ ಆಗಬಾರ್ದಂಥೇಳಿ ನಾಳೆಂತೂ ಶಿವಯೋಗದ 12:30 ತನಕ ಪುರಾಣ ನಡೀತದೆ. ಉಳಿದ ಮುತ್ತಿನ ವಿಷಯ ನಾವು ನಾಳೆ ನೋಡೋಣ. ಗುರು ಮಹಾರಾಜರ ಲೀಲಾ ಅದು ಮುಗಿಲಾರ್ದದೇವ. ಇದೇನು ಅವರು ಕಾಲೇಸ ಅವರು ಪುರಾಣ ಬರೆದಾರಲ್ಲ, ಇದರಾಗ ಒಂದು 40-50 ಪವಾಡಗಳದಾವ. ಈ ಪುರಾಣ ಬರೆದ ಬಳಿಕ ಇನ್ನೂ ಎಷ್ಟೋ ಪವಾಡಗಳು ಆಗ್ಯಾವ. ಅವ್ರದ್ದು ಹೇಳಕ್ಕೆ ಅದು ನೆಲೆ ಇಲ್ಲ. ಆದರೂ ಕೂಡ ನಮ್ಮೆಲ್ಲರ ಉದ್ಧಾರಕ್ಕಾಗಿ ನಾನು ಮಾತಾಡಿ ನಾಲಿಗೆಯಿಂದ ಉದ್ಧಾರ ಆಗ್ತೀನಿ, ನೀವು ಕಿವಿಯಿಂದ ಕೇಳಿ ಉದ್ಧಾರ ಆಗಬೇಕು. ಸತ್ಯ ಶರಣರ ನೆನಹು ಸದಾ ನಮಗಿತ್ತು ಅಂತಂದ್ರೆ ಅವ್ರ ಕೃಪಾ ಸದಾ ನಮ್ಮ ಮೇಲೆ ಇರ್ತದೆ. ನಾವು ಬೇಡಿದ್ದನ್ನು ಅವರು ಕೊಡ್ತಾರಂತಕ್ಕಂಥದ್ದಕ್ಕೆ ಎರಡಿಲ್ಲ, ಅದು ನಿಜವಾಗಿರ್ತಕ್ಕಂಥ ಸತ್ಯ ಮಾತು. ಅದಕ್ಕೆ ನಮ್ಮ ತಾಯಿಯಂದರು ಕೂಡ ನಮ್ಮ ಶ್ರೀಮಠಕ್ಕೆ ಬಹಳ ಸೇವೆಯನ್ನು ಮಾಡಿದಿರಿ, ಒಂದಲ್ಲ ಎರಡಲ್ಲ. ಮತ್ತು ಆಗಾಗ ನಾ ಹೇಳಿದ್ದೇನೆ, ಈ ತೆರನಾದಂಥ ದಾಸೋ ಕೊಡ್ತಕ್ಕಂಥ ಊರ ನಾನು 10-20 ಜಿಲ್ಲೆಯೊಳಗೆ ಎಲ್ಲಿಯೂ ಕೂಡ ಕಂಡಿಲ್ಲ. ಇಷ್ಟೆಲ್ಲ ಹೆಣ್ಮಕ್ಳು ಕೊಟ್ಟರು ಕೂಡ ಭಕ್ತರು ಕೂಡ ಗೋಧಿ ಜೋಳ. ಇದ್ರ ಜೊತೆಗೆ ನನಗೊಂದು ಆಶ್ಚರ್ಯ ಅನ್ನಿಸ್ತದ್ರಿ, ಯುಗಾದಿ ಹಬ್ಬ ಸನಿ ಐತಂದ್ರೆ ರಾಶಿಯಾದವರೆಲ್ಲ ಸ್ವಂತ ಗಾಡಿ ಕಟ್ಕೊಂಡು ಚೀಲಕ್ಕೆ ಪೂಜೆ ಮಾಡಿ ತಂದು ಅವನು ಹಲ್ಲಿಗೆ ಡೊಳ್ಳು ಹಚ್ಕೊಂಡು ತಂದು ಕೊಟ್ಟು ಹೋಗ್ತಾರಂತನೂ ಕೇಳಿದೆ ನಾನು. ಎಂಥ ಭಕ್ತಿಯಪ್ಪ! ಇಷ್ಟೆಲ್ಲ ನಿಮ್ಮಲ್ಲಿ ಭಕ್ತಿ ಅದಂಥೇಳಿ ಅಪ್ಪ ನಿಮಗೇನೂ ಕಡಿಮೆ ಮಾಡಿಲ್ಲ. ಎಂಥ ಪ್ರಸಂಗ ಬಂದಿರಲು ನಿಮ್ಮನ್ನೆಲ್ಲ ರಕ್ಷಣೆ ಮಾಡಿದ್ದಾನೆ. ಅದಕ್ಕೆ ದಯವಿಟ್ಟು ಎಲ್ಲ ಯುವಕ ಮಕ್ಕಳಲ್ಲಿ, ಹಿರಿಯರಲ್ಲಿ, ತಾಯಂದರಲ್ಲಿ ನಾನು ಮತ್ತೊಮ್ಮೆ ಮಗದೊಮ್ಮೆ ನನ್ನ ವೈಯಕ್ತಿಕ ಪ್ರಕಾರವಾಗಿ ನಿಮಗೆ ಕೈ ಜೋಡಿಸಿ ವಿನಂತಿಯನ್ನು ಮಾಡೋದಪ್ಪ ಅಂತಂದ್ರೆ, ಈ ಕ್ಷೇತ್ರದ ಒಂದು ಕಾರ್ಯ ನಡೆದಾಗ ಸ್ವಲ್ಪ ಯಾರೂ ಗದ್ದಲ ಮಾಡಬೇಡ್ರಿ, ದಾಂಧಲಿ ಮಾಡಬೇಡ್ರಿ, ವೈಯಕ್ತಿಕವಾದಂಥ ಸಮಸ್ಯೆಗಳು ಇಲ್ಲಿ ಸೊಟ್ಟ ತರಬೇಡ್ರಿ. ಯಾಕಂದ್ರೆ ಇದು ಬೆಂಕಿ, ಅದು ಪದರ ಕಟ್ಟಗೊಂಡಂಗೆ ಆಗ್ತದೆ. ಆ ಬೆಂಕಿ ನಮ್ಮ ಮಟ್ಟದ ಹೊರಗೇ ಇರಬೇಕು. ನಮ್ಮ ವೈಯಕ್ತಿಕ ಸಮಸ್ಯೆಗಳಲ್ಲಿ ತರಬಾರ್ದು. ನೀವು ಅಪ್ಪನ ಕೃಪೆಗೆ ಪಾತ್ರರಾಗಿ ಹಾಲು ತುಪ್ಪ ಸಕ್ಕರೆ ಉಂಡು ನೀವು ಜೀವನದೊಳಗೆ ಸಂತೋಷವಾಗಿರಲಿ ಅಂತ ನಾನು ಪ್ರಾರ್ಥಿಸಿ, ಇನ್ನು ಮುಂದೆ ಕಾಂತುಗೌಡರು ಏನು ಹೇಳ್ತಾರೆ ಕೇಳೋಣ. ಆ ಬಳಿಕ ಮಂಗಲ ಮಾಡೋಣ.